ಮುನ್ನಾ ದಿನದ ಶುಭಾಶಯಗಳು. ಇವತ್ತೇನು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಅದರ ವತಿಯಿಂದ ತುಮಕೂರು ಜಿಲ್ಲೆಯಲ್ಲಿ ಈ ಬಾರಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿರುವಂತಹ ಸಂವಿಧಾನವೇ ಉಸಿರು ಬಹುತ್ವವೇ ಬದುಕು ಎನ್ನುವ ಘೋಷಣೆಯಡಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಂಘಟಿಸಿರುವಂತಹ ಈ ಒಂದು ಕಾರ್ಯಕ್ರಮ, ಈ ದಿನದ ಮೆರವಣಿಗೆಯನ್ನ ಉದ್ಘಾಟಿಸಲಿಕ್ಕೆ ನಮ್ಮ ನಡುವೆ ಬಂದಿರುವಂತವರು ಖ್ಯಾತ ಕೊರೋನಾ ವಾರಿಯರ್ ಅಂತಾನೆ ಇಂಡಿಯಾಕ್ಕೆ, ಭಾರತ ದೇಶಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂತಹ ಕೇರಳ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾಗಿದ್ದಂತಹ ಮತ್ತು ಈಗ ಹಾಲಿ ಶಾಸಕರು ಆಗಿರುವಂತಹ ಕೆ ಶೈಲಜಾ ಮೇಡಮ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯ ಮಹಿಳಾ ಅಸ್ಮಿತೆಯನ್ನ ಗುರುತಿಸಲು ನಮಗೆ ಎಲ್ಲ ಮಾದರಿಯಾಗಿರುವಂತಹ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ವಿದ್ಯಾಕುಮಾರಿ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ಬರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತೀನಿ. ಮತ್ತೆ ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಎಲ್ಲ ಜನಸಮುದಾಯವನ್ನ ಸಾಂಕೇತಿಕವಾಗಿ ಪ್ರತಿನಿಧಿಸುವಂತಹ ಕರ್ನಾಟಕ ರಾಜ್ಯ ಮಹಿಳಾ ಅಲೆಮಾರಿ ಬುಡಕಟ್ಟು ಅಭಿವೃದ್ಧಿ ಮಹಾಸಭಾದ ಸಂಜೀದೇವಿ ರಾಮಕ್ಕ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆ ಪೌರ ಕಾರ್ಮಿಕರ ಸಂಘಟನೆಯ ಪರವಾಗಿ ಶ್ವೇತಾ ಅವರಿದ್ದಾರೆ. ಅವರು ಬೀಡಿ ಕಾರ್ಮಿಕರ ಸಂಘದ ಪರವಾಗಿ ಶಹಜಾಜ್ ಇದ್ದಾರೆ. ಹಾಗೆ ಆಸಿಫ್ ವಾರಿಯರ್ ಆದಂತಹ ಜಯಲಕ್ಷ್ಮಿ ಚಿಕ್ಕನಾಯಕನಹಳ್ಳಿ ಅವರು ಇದ್ದಾರೆ. ಮತ್ತೆ ಲಿಂಗಾಂತರಿ ಸಮುದಾಯದ ದೀಪಿಕಾ ಅವರಿದ್ದಾರೆ. ಹಾಗೆ ಈ ಒಂದು ಮೆರವಣಿಗೆಯನ್ನ ನಿರ್ವಹಣೆ ಮಾಡಿರುವಂತಹ ಕಲ್ಯಾಣಿ ಅವರು ಮತ್ತು ಉಮೇಶ್ ಪ್ರವೇಣಿ ಮೆಳೆಯಲ್ಲಿ ದೇವರಾಜ್ ಹಾಗೂ ಎಲ್ಲ ನಮ್ಮ ಸಂಘಟನೆಗಳು ಇಲ್ಲಿ ಇದ್ದಾರೆ. ಹಾಗೂ ಇನ್ನೂ ಅನೇಕ ನಾವು ಒಂದು ವರ್ಷದಿಂದ ಅರಿವಿನ ಪ್ರಯಾಣವನ್ನು ಮಾಡ್ತಾ ಇರುವಂತಹ ಎಲ್ಲರೂ ಬಂದಿದ್ದಾರೆ. ಆದರೆ ಅವ್ರಿಗೂ ಕೂಡ ಸ್ವಾಗತ. ಅಲ್ಲದೆ ನಮ್ಮ ತುಮಕೂರಿನ ಎಲ್ಲ ಸಂಘಟನೆಗಳು, ಶಾಲಾ ಕಾಲೇಜುಗಳು, ಮತ್ತೆ NCC NSS ವಿದ್ಯಾರ್ಥಿಗಳು, ಸ್ವಯಂ ಸೇವಕರಾಗಿ ತುಮಕೂರು ವಿಶ್ವವಿದ್ಯಾನಿಲಯ, ವಿವಿಧ ಕಾಲೇಜುಗಳು ಎಲ್ಲರೂ ಕೂಡ ಈ ಒಂದು ಬೃಹತ್ ಸಮಾವೇಶದಲ್ಲಿ ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಬಂದಿದ್ದಾರೆ. ಇದೊಂದು ನಮ್ಮ ಜಿಲ್ಲೆಯಲ್ಲಿನ ಐತಿಹಾಸಿಕವಾದಂತಹ ಘಟನೆ ಅಂತ ನಾವು ದಾಖಲೆ ಮಾಡಬೇಕು. ಯಾಕೆಂತಂದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಾವು ಯಾರು ಭಾಗವಹಿಸಲಿಲ್ಲ. ಇದು ಎರಡನೇ ಉಪ ಸ್ವಾತಂತ್ರ್ಯ ಚುನಾವಣೆ. ಉಪ ಸ್ವಾತಂತ್ರ್ಯ ಚಳವಳಿ ತಕ್ಷಣ ಮಹಿಳಾ ಚಳವಳಿ ಅಂತ ಅಂದ್ರೆ ಇವತ್ತು ಬೃಹತ್ತಾಗಿ ಸ್ವಾತಂತ್ರ್ಯ ಚಳವಳಿಯ ರೀತಿಯಲ್ಲೇ ದೊಡ್ಡದಾಗಿ ಇರುವಂತದ್ದು. ಈ ಒಂದು ಕಾರಣಕ್ಕಾಗಿ ನಾವು ಅನೇಕ ವಿಷಯಗಳಲ್ಲಿ ಜಾಗೃತಿಯನ್ನು ಮೂಡಿಸುವ ದಿಕ್ಕಿನಲ್ಲಿ ಎಲ್ಲ ಒಟ್ಟಿಗೆ ತಿಳ್ಕೊಂಡಿದ್ದೇವೆ. ಈ ಸಮಾರಂಭಕ್ಕೆ ಬಂದಿರುವಂತಹ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿರುವಂತಹ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಪ್ರಾರಂಭಿಕವಾಗಿ ಇಲ್ಲಿ ನಮ್ಮ ಕಾರ್ಯಕ್ರಮ ಮತ್ತು ಸಂಘಟನೆಗಳಿಂದ ಸೂರಬೇಡಿಗಾರಿಗೆ ಅಂತ ಹಾಡಿನ ಮೂಲಕ ಈ ಮೆರವಣಿಗೆಗೆ ಚಾಲನೆ ಮಾಡಿಕೊಡ್ತಾರೆ. ಆನಂತರ ಉದ್ಘಾಟನೆ ಆಗುತ್ತೆ. ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ ನಾಚಬೇಡ
ಜೀವವಿದು ಕಡಿಮೆ ಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಧನ್ಯವಾದಗಳು. ಹಾಡನ್ನು ಪ್ರಸ್ತುತಪಡಿಸಿದವರಿಗೆ ಧನ್ಯವಾದಗಳು. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಸಂವಿಧಾನವೇ ಉಸಿರು ಬಹುತ್ವವೇ ಬದುಕು ಎಂಬ ಆಶಯವನ್ನ ಇಟ್ಕೊಂಡು ಇಂದು ಮತ್ತು ನಾಳೆ 2 ದಿನ ತುಮಕೂರಿನಲ್ಲಿ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೇವೆ. ಈಗ ಎಲ್ಲ ಆಶಯಗಳನ್ನ ಒಳಗೊಳ್ಳುವಂತಹ ಒಂದು ಬೃಹತ್ತಾದಂತಹ ಒಂದು ಚಿತ್ರವನ್ನ ನಾವಿವಾಗ ಉದ್ಘಾಟನೆಯಲ್ಲಿ ಅದು ತೆರವುಗೊಳ್ಳಲು ಬಿಡಿಸ್ತಾ ಇದ್ದೇವೆ. ಶೈಲಜಾ ಅವರು ಹಾಲಿ ಶಾಸಕರು ಮತ್ತು ಮಾಜಿ ಆರೋಗ್ಯ ಸಚಿವರು ಕೇರಳ ಸರ್ಕಾರ ಹಾಗೂ ವಿಜಯಕುಮಾರಿ ಅವರು, ಅಂದಿ ಯೋಗಿ ರಾಮಕ್ಕ ಅವರು, ಶ್ವೇತಾ ಅವರು, ಸಹಕಾರಿ ಅವರು, ಜಯಲಕ್ಷ್ಮಿ ಅವರು, ದೀಪಿಕಾ ಅವರು ಎಲ್ಲರೂ ಕೂಡ ಅವರ ಜೊತೆಗೆ ಸಹಕರಿಸ್ತಾರೆ. ಈಗ ಶೈಲಜಾ ಅವರು ಈ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಒಂದು 10 ನಿಮಿಷಗಳ ಕಾಲ ನೀವು ಮೌನವನ್ನ ತಾಳಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ನಿಮ್ಮ ಮೌನವೇ ನಮ್ಗೆಲ್ಲರಿಗೂ ಶಕ್ತಿಯಾಗುತ್ತೆ. ದಯಮಾಡಿ ಎಲ್ಲರೂ ನಿಮ್ಮ ಗದ್ದಲವನ್ನು ನಿಲ್ಲಿಸ್ಕೊಡ್ಬೇಕು. ಸಿಇಒ ಮೇಡಮ್ ಅವರು ಈ ಸಭೆನ
ಉದ್ಘಾಟನೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಮಾನ್ಯ ಶೈಲಜಾ ಟೀಚರ್ ಅವರೇ, ಹಾಗಂತೇಳಿ ಡಾಕ್ಟರ್ ವಿಜಯಮ್ಮ ಮೇಡಮ್ ಅವರೇ, ವಿಮಲಾ ಮೇಡಮ್ ಅವರೇ, ಅಕ್ಕೈ ಪದ್ಮಸಾರಿ ಮೇಡಮ್ ಅವರೇ, ಅದೇ ರೀತಿಯಲ್ಲಿ ಅರುಂಧತಿ ಅವರೇ, ಅದೇ ರೀತಿಯಲ್ಲಿ ಎಲ್ಲ ಸ್ನೇಹಿತರೆ, ಹೋರಾಟದ ಎಲ್ಲ ಸಂಗಾತಿಗಳೇ, ತಮಗೆಲ್ಲ ಮೊದಲಿಗೆ ಅಡ್ವಾನ್ಸ್ ಆಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಮುಖ್ಯವಾಗಿ ಇವತ್ತು ಈ ಒಂದು ಮಹಿಳಾ ಹೋರಾಟ ಪ್ರಾರಂಭ ಆಗಿರುವ ಕಳೆದ ವರ್ಷ ಈ ಜಿಲ್ಲೆಯಲ್ಲಿ ಅರಿವಿನ ಪಯಣ ಅನ್ನುವಂಥ ಒಂದು ಕಾರ್ಯಕ್ರಮದ ಹೆಸರಲ್ಲಿ ಪ್ರಾರಂಭ ಮಾಡಿದ್ರು. ಇವತ್ತು 1 ವರ್ಷದ ನಂತರ ಇಲ್ಲಿ ಅಂತಿಮ ಘಟ್ಟಕ್ಕೆ ಬಂದು ನಿಂತಿರುವಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯದ ಅನೇಕ ಕಡೆಯಿಂದ ಹೋರಾಟಗಾರ್ತಿಯರು ಆಗಮಿಸಿದ್ದಾರೆ. ಅವರಿಗೆ ಈ ಜಿಲ್ಲೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಮುಖ್ಯವಾಗಿ ಕುವೆಂಪುರವರಲ್ಲಿ ಮಾತು ಹೇಳ್ತಾರೆ, ನಮ್ಮ ಅಡುಗೆ ಕೋಣೆಯಲ್ಲಿ ಬೇಯುವಂತಹ ಹೆಣ್ಮಕ್ಕಳು, ಅದೇ ರೀತಿಯಲ್ಲಿ ಬಿರುಗಾಳಿಯಲ್ಲಿ ಬೀಸುವಂತಹ ಸ್ಥಳದಲ್ಲಿ ಕೆಲಸ ಮಾಡುವಂತಹ ಹೆಣ್ಮಕ್ಕಳು, ಅವರಿಗೆ ನಾವು ಯಾವಾಗ ಗೌರವವನ್ನು ಸಲ್ಲಿಸ್ತೇವೋ, ನಮ್ಮ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಯಾವಾಗ ಗೌರವವನ್ನು ಸಲ್ಲಿಸ್ತೇವೋ ಆ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ ಅಂತ. ಇದು ನಿಜವಾದ ಮಾತು. ಇವತ್ತು ಕೂಡ ನಾವಿಲ್ಲಿ ಈ ಒಂದು ಹೋರಾಟದ ಸಂದರ್ಭದಲ್ಲಿ ನಿಂತಿದ್ದೇವೆ. ಆದರೆ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾಳೆ ಇದೆ ಅನ್ನುವಂಥದ್ದು ಒಂದು ಅರಿವು ಕೂಡ ಇಲ್ಲ. ಅವರದೇ ಬದುಕಿನ ಹೋರಾಟದಲ್ಲಿ ಅಥವಾ ಅವರದ ಒಂದು ಜೀವನದ ಹೋರಾಟದಲ್ಲಿ ಅವರು ಮುಳುಗಿ ಹೋಗಿದ್ದಾರೆ. ಅಂದ್ರೆ ಹೊಟ್ಟೆ ತುಂಬಿಸುವಂಥದ್ದು, ಕುಟುಂಬವನ್ನು ನಿಭಾಯಿಸುವಂಥದ್ದು, ಇದರಲ್ಲೇ ಮುಳುಗೋಗಿದ್ದಾರೆ. ಅವರಿಗೆ ಇದರ ಅರಿವು ಯಾವಾಗ ಬರುತ್ತೋ ಆವಾಗ ಇಂಥ ಒಂದು ದಿನಾಚರಣೆಗೆ ಅರ್ಥ ಬರುತ್ತೆ ಅಂತ ಅನ್ನಿಸಿದೆ. ನಾನು ಯಾವತ್ತೂ ಒಂದು ಮಾತು ಹೇಳ್ತಾ ಇದ್ದೆ, ನಾನೊಂದು ಅಧಿಕಾರಿಯಾಗಿ ಅಥವಾ ನಾನೊಂದು ಸಿಇಒ ಆಗಿ ಅದಕ್ಕೆ ನನಗೆ ಗೌರವ ಬೇಡ. ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಾಗ ಆ ಗೌರವ, ಒಬ್ಬ ಸಾಮಾನ್ಯ ಮಹಿಳೆಯಾಗಿದ್ದಾಗ ಆ ಗೌರವ ಸಿಕ್ಕಿದ್ರೆ ಅದಕ್ಕೆ ಅರ್ಥ ಬರುತ್ತೆ ಅಂತ. ಅದರಿಂದಾಗಿ ಪ್ರತಿಯೊಬ್ಬ ಮಹಿಳೆ ಆಕೆ ಉನ್ನತ ಹುದ್ದೆಗೆ ಏರಿದ್ದಾಳೆ ಅಥವಾ ಆಕೆ ಎಲ್ಲೋ ಸಾಧನೆ ಮಾಡಿದ್ದಾಳೆ ಅನ್ನೋ ಕಾರಣಕ್ಕೆ ಗೌರವ ಸಿಗಬಾರದು. ಆ ಮಹಿಳೆ ಸಾಮಾನ್ಯ ಮಹಿಳೆಯಾಗಿ ಇರುವಾಗಲೂ ಕೂಡ ಅದೇ ರೀತಿಯ ಗೌರವ, ಅಂದ್ರೆ ನಮ್ಮ ಪ್ರತಿಯೊಬ್ಬ ಸಾಮಾನ್ಯ ಮಹಿಳೆಗೆ ಗೌರವ ಸಿಕ್ಕಿದ್ರೆ ಅದಕ್ಕಿಂತ ಹೆಚ್ಚಿನ ಯಾವುದೇ ಒಂದು ಗೌರವದ ಅವಶ್ಯಕತೆ ಇಲ್ಲ. ಅಂದ್ರೆ ಸಾಮಾನ್ಯ ಮಹಿಳೆಯನ್ನು ನಾವು ಗುರುತಿಸುವಂಥದ್ದು, ಗೌರವಿಸುವಂಥದ್ದು ಅದು ಮುಖ್ಯ. ಆಕೆಯ ಒಂದು ಸಾಧನೆ ಇರ್ಬೋದು, ತನ್ನ ಪಾಡಿಗೆ ತನ್ನ ಕುಟುಂಬವನ್ನು ನಿಭಾಯಿಸುವಂಥದ್ದು ಯಾವತ್ತೂ ಕೂಡ ಅದು ಸುಲಭದ ಮಾತಲ್ಲ. ಅದಕ್ಕೆ ಸಾಕಷ್ಟು ಆಕೆ ಕಷ್ಟ ನಷ್ಟ ಅನುಭವಿಸ್ತಾಳೆ, ತನ್ನ ಬದುಕನ್ನೇ ಸಾಗಿಸ್ತಾಳೆ. ಅಂತ ಮಹಿಳೆಗೆ ನಾವು ಗೌರವವನ್ನು ಕೊಡುವಂತಾಗಬೇಕು. ಇಡೀ ಸಮಾಜ ಅಂತ ಮಹಿಳೆಯನ್ನು ಗುರುತಿಸಬೇಕು. ಆಗ ಮಾತ್ರ ಇಂಥ ಹೋರಾಟಗಳು ಅಥವಾ ಇಂಥ ಒಂದು ದಿನಾಚರಣೆಗೆ ಖಂಡಿತ ಅರ್ಥ ಬರುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ವಂದಿಸ್ತಾ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇವತ್ತು ಮಹಿಳೆಯರು ಯಾವ ರೀತಿ ಸಮಾಜದಲ್ಲಿ ಮುಂಬರಬೇಕು ಅನ್ನೋದನ್ನ ಕರೆ ಕೊಟ್ಟಿರಂತ ಸಿಇಒ ಮೇಡಮ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಮುಂದೆ ನನ್ನ ಸ್ನೇಹಿತರಲ್ಲಿ ಸಂಗಾತಿಗಳಲ್ಲಿ human justice. We will fight for human justice. Women Ekata Zindabad. Zindabad, Zindabad. Women's United Zindabad. Zindabad, Zindabad. Thank you very much. ಮಹಿಳೆಯರ ಐಕ್ಯದ ಚಿರಾಯುವಾಗಲಿ, ಚಿರಾಯುವಾಗಲಿ. ಮಹಿಳೆಯರ ಐಕ್ಯದ ಚಿರಾಯುವಾಗಲಿ, ಚಿರಾಯುವಾಗಲಿ. ಮಹಿಳೆಯರ ಐಕ್ಯತೆ
ಈಗ ಶೈಲಜಾ ಟೀಚರ್ ಅವರು ಮಾತಾಡ್ತಾರೆ. ಇವತ್ತು ಇಡೀ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರು. ಅವರ ಪರಿಚಯವನ್ನ ನಮ್ಮ ಸಂಗಾತಿ ಡಾಕ್ಟರ್ ಅನುಪಮ ಅವರು ಮಾಡಿಕೊಡ್ತಾರೆ. ಅದಾದ ನಂತರ ಶೈಲಜಾ ಟೀಚರ್ ಮಾತಾಡ್ತಾರೆ. ಅವರ ಒಂದು ಭಾಷಣದ ಅನುವಾದವನ್ನ ಮಲ್ಲಿಗೆ ಅವರು ಮಾಡ್ತಾರೆ. ಎಲ್ಲ ಸಂಗಾತಿಗಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಕೂತಿರೋ ಮುಕ್ಕಾಲು ಭಾಗ ಜನ ಕೂದಲು ಹಣ್ಣಾಗದೇ ಇರೋ ಯಂಗ್ಸ್ಟರ್ಸೇ ಇದ್ದೀರಾ. ನೀವೆಲ್ಲ ನಮ್ಮ ಎದುರುಗಡೆ ಒಂದು ಮಾಡೆಲ್ ಅನ್ನ ತೋರಿಸಿ ಅಂತಂದ್ರೆ ತೋರ್ಸಕ್ ಒಂದು ಮಾಡೆಲ್ ಬೇಕಲ್ಲ, ಅಂತ ಒಂದು ಸೂಕ್ತ ಮಾದರಿಯನ್ನ ಇವತ್ತು ಕೇರಳದಿಂದ ಕರ್ಕೊಂಡು ಬಂದಿದ್ದಾರೆ. ಅವರೇ ನಮ್ಮ ಮಧ್ಯೆ ಇರುವಂತಹ ಶೈಲಜಾ ಮೇಡಮ್ ಅಥವಾ ಶೈಲಜಾ ಟೀಚರ್. ಮತ್ತೆ ಯಾವ್ದಾದ್ರು ಒಂದು ಕೆಲಸ ಇರಲಿ, ಅಲ್ಲಿ ಹೆಣ್ಮಕ್ಳಿದ್ದಾರೆ, ಅದು ಹೆಣ್ಮಕ್ಳು ಮಾಡಿದ್ದಾರೆ ಅಂದ್ರೆ ಆ ಮಾಡಿರೋ ಕೆಲಸ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವ್ರು ಹೆಂಗಸರೇ ಮಾಡಿರೋದು ಅಂತ. ಆ ರೀತಿ ಅವರ ಶ್ರಮ ಯಾವ ರೀತಿಯಾಗಿತ್ತು ಅಂದ್ರೆ, ಅವರು ಕೆಲಸಕ್ಕೆ ಹಿಡಿದಿರುವಂತಹ ದಾರಿ ಯಾವ ತರ ಆಗಿತ್ತು ಅಂದ್ರೆ, ಓಹೋ ಈಗ ಯಾರೋ ಒಬ್ಳೆ ಹೆಣ್ಮಗಳೇ ಮಾಡಿದ್ದು ಅಂತ ಗೊತ್ತಾಗೋ ಹೊಂದಿತ್ತು. ಸೊ ಆ ರೀತಿಯಾಗಿ ಕೆಲಸ ಮಾಡಿದಂತಹ ನಮ್ಮ ನೆರೆಯ ರಾಜ್ಯ ಕೇರಳದ ಮಾಜಿ ಆರೋಗ್ಯ ಸಚಿವರು ಮತ್ತೆ ಇವಾಗ ಶಾಸಕರು ಆಗಿರುವಂತಹ ಶೈಲಜಾ ಟೀಚರ್ ಅವರ ಕಿರು ಪರಿಚಯವನ್ನ ನಾನು ಮಾಡ್ಕೊಡ್ತೀನಿ. ಕಣ್ಣೂರು ಜಿಲ್ಲೆಯ ಮಟ್ಟನೂರು ಅನ್ನುವ ಊರಿನಲ್ಲಿ ಕೆ ಶಾಂತ ಮತ್ತು ಕೆ ಕುಂದನ್ ಅವರ ಮಗಳಾಗಿ ನವೆಂಬರ್ 20, 1956ರಲ್ಲಿ ಶೈಲಜಾ ಅವರು ಜನಿಸಿದ್ರು. ಅವರ ಮನೆತನನೇ ಹೋರಾಟಗಾರರ ಮನೆತನ, ಕಮ್ಯುನಿಸ್ಟ್ ಹೋರಾಟಗಾರರ ಮನೆತನ. ಅವರ ಅಜ್ಜಿ ಕಲ್ಯಾಣಿಯಮ್ಮ ಇದ್ರಲ್ಲ, ಅವರು ಕಮ್ಯುನಿಸ್ಟ್ ಹೋರಾಟಗಾರರನ್ನ ತಮ್ಮ ಮನೆಯಲ್ಲಿ ಅಡಗಿಸಿಟ್ಕೊಳ್ತಾ ಇದ್ರಂತೆ. ಇದು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ. ಮತ್ತೆ ಇಡೀ ಊರಿಗೆ ಸ್ಮಾಲ್ ಪಾಕ್ಸ್ ಅಂದ್ರೆ ಮೈಲಿ ಬೇನೆ ಅಂತ ಬರ್ತಿತ್ತಲ್ಲ, ಮೈಲಿ ಬೇನೆ ಬಂದವಾಗ ಇವ್ರ ಪೇಷಂಟ್ಗಳನ್ನೆಲ್ಲ ಅವಾಗ್ಲೇನೆ ಕ್ವಾರಂಟೈನ್ ಮಾಡ್ತಾ ಇದ್ರು. ಮುಂಚೆ ಅವ್ರನ್ನೆಲ್ಲ ಕರ್ಕೊಂಡು ಇವ್ರ ಅಜ್ಜಿನೇ ಕ್ವಾರಂಟೈನ್ ಮಾಡ್ತಾ ಇದ್ರು. ಏನು ಆಶ್ಚರ್ಯ ಇಲ್ಲ, ಅವ್ರ ಮೊಮ್ಮಗಳು ಸಹ ಅದೇ ಕ್ವಾರಂಟೈನ್ ಮಾಡುವ ಅವರ ವಿಸ್ಡಮ್ ಏನಿದೆ ಅದನ್ನ ಮುಂದುವರಿಸಿದ್ರು ಅಂತ ನಾವು ಹೇಳ್ಬೋದು. ಸೊ ಅಂತಹ ಒಂದು ಮನೆತನದಿಂದ ಬಂದವರು. ಅವ್ರ ಅಜ್ಜಿಯ ಇಬ್ಬರು ಸೋದರರು ಸಹ MK ರಾಮುನ್ನಿ ಮತ್ತು MK ಕೃಷ್ಣನ್ ಅಂತ, ಅವರಿಬ್ಬರು ಕೆಂಪು ದಳದಲ್ಲಿದ್ದವರು, ರೈತ ಹೋರಾಟಗಳಲ್ಲಿ ತೊಡಕೊಂಡಿದ್ದವರು. ಒಬ್ರು ಸೆರೆಮನೆಯಲ್ಲಿ ಸಿಕ್ಕಾಪಟ್ಟೆ ಗುಂಡಿನ ಇದು ಮತ್ತೆ ಬೇರೆ ಬೇರೆ ದೌರ್ಜನ್ಯಕ್ಕೆ ಒಳಗಾಗಿ ಬಿಡುಗಡೆ ಆದ ಕೂಡಲೇ ತೀರ್ಕೊಂಡಂತವ್ರು. ಸೊ ನಿರಂತರವಾಗಿ ತಮ್ಮ ಬಾಲ್ಯದಿಂದ ಹೋರಾಟದ ಕಥೆಗಳನ್ನ, ಹೋರಾಟವನ್ನೇ ಕೇಳ್ಕೊಳ್ತಾ ಬಂದಿರುವಂತಹ ಶೈಲಜಾ ತಮ್ಮ ವಿದ್ಯಾರ್ಥಿ ದಿನಗಳಲ್ಲಿ SFI ಅನ್ನ ಸೇರಿದ್ರು, ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾವನ್ನ ಸೇರಿದ್ರು. ಆಮೇಲೆ BSc B.Ed ಅನ್ನ ಓದ್ತಾ ಕೇರಳ ಯೂತ್ ಫೆಡರೇಷನ್, ಅದನ್ನ ನಾವಿವಾಗ ಕೇರಳ ಸ್ಟೇಟ್ ಯೂತ್ ಫೆಡರೇಷನ್ ಅನ್ನ ನಾವಿವಾಗ DYFI ಅಂತ ಕರಿತೀವಿ. ಕೇರಳ ಯೂತ್ ಫೆಡರೇಷನ್ ಭಾಗವಾದ್ರು. ಯೂತ್ ಫೆಡರೇಷನ್ ಅಲ್ಲಿ ಅವರು ಮತ್ತೆ ಭಾಸ್ಕರನ್ ಅನ್ನುವ ಒಬ್ಬ ಯುವ ಸಂಗಾತಿ ಇಬ್ರು ಸಹ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ರು. ಅವರಿಬ್ಬರ ಮಧ್ಯ ಪ್ರೇಮ ಅಂಕುರವಾಯಿತು. ಸೊ ಅವರಿಬ್ರು ಪ್ರೇಮ ವಿವಾಹವಾದ್ರು. ಸೊ ಶೈಲಜಾ ಭಾಸ್ಕರನ್ ಆದ್ರು ಅಂತ ಹೇಳ್ಬೋದು. ಸೊ ಪ್ರೇಮ ವಿವಾಹ ಆಗಕ್ಕಿರೋ ಎಷ್ಟೊಂದು ಜನ ಇದ್ದೀರಾ ನೋಡಿ, ಅದಕ್ಕೆ ಇನ್ನೊಂದು ಮಾಡೆಲ್ ನಿಮಗಿದೆ. ಆಮೇಲೆ ಮೇಡಮ್ ಶಿವಪುರಂನ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಟೀಚರ್ ಆಗಿ, ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿದ್ರು. ಭಾಸ್ಕರನ್ ಅವರು ಕೂಡ ಹತ್ತಿರದ ಮತ್ತೊಂದು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಕ್ ಶುರು ಮಾಡಿದ್ರು. ನಾವಿವತ್ತು ಊಹೆ ಮಾಡ್ಕೊಳ್ಳಕ್ಕೂ ಕಷ್ಟವಾಗಿರುವಂತಹ ಒಂದು ಸಂಗತಿ, ಅವರು ಟೀಚರ್ ಆಗಿ ಕೆಲಸ ಮಾಡ್ತಾ ಇರುವಾಗ ಹತ್ತಿರದ ಊರಿಗೆ ಚೀಫ್ ಮಿನಿಸ್ಟರ್ ಬರ್ತಾ ಇರ್ತಾರೆ. ಚೀಫ್ ಮಿನಿಸ್ಟರ್ ಯೂತ್ಸಿಗೆ ಏನು ಮಾಡ್ತಾ ಇಲ್ಲ, ಯುವ ಸಮುದಾಯಕ್ಕೆ ಏನು ಮಾಡ್ತಾ ಇಲ್ಲ ಅಂತ ಒಂದು ಪ್ರತಿಭಟನಾ ಕಪ್ಪು ಬಾವುಟನ ತೋರಿಸ್ಬೇಕು ಅಂತ ಇವರು ಶಾಲೆಗೆ ರಜೆ ಹಾಕಿ ಚೀಫ್ ಮಿನಿಸ್ಟರ್ ಸಭೆಗೆ ಹೋಗಿ ಕಪ್ಪು ಬಾವುಟ ತೋರಿಸಿ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರೆ. ಅದಾದ್ಮೇಲೆ DYFIನ 6 ಜನ ಕಾರ್ಯಕರ್ತರು ಒಂದು ಪ್ರತಿಭಟನಾ ಸಭೆಯಲ್ಲಿ ಗುಂಡೇಟಿಗೆ ಒಳಗಾಗಿ ಸತ್ತೋದವಾಗ ಇವರು ಇಮ್ಮಿಡಿಯೇಟ್ ಆಗಿ ರಾಜಕಾರಣಕ್ಕೆ ಇಳಿತಾರೆ. ಬರೀ ನಾವು ಇಷ್ಟೇ ಟೀಚಿಂಗ್ ಮಾಡ್ತಾ ಇದ್ರೆ ಸಾಕಾಗಲ್ಲ ಅಂತ ಅನ್ಸಿ ಅವರು ಲಾಂಗ್ ಲೀವ್ ಹಾಕಿ ರಜಾ ಹಾಕಿ 1996ರಲ್ಲಿ ಎಲೆಕ್ಷನ್ಗೆ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗ್ತಾರೆ. 96ರಲ್ಲಿ ಶಾಸಕರಾಗಿದ್ದಾರೆ. 2004ರಲ್ಲಿ 23 ವರ್ಷ ಟೀಚಿಂಗ್ ಮಾಡಿದ ಬಳಿಕ ಎರಡಕ್ಕೂ ನನಗೆ ಇನ್ನು ಮಾಡಕ್ಕಾಗಲ್ಲ ಅಂತ ಅನ್ಸಿ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ 2004ರಲ್ಲಿ ಅವರು ಫುಲ್ ಟೈಮ್ ಪಾಲಿಟಿಕ್ಸ್ಗೆ ಮತ್ತು ಪಕ್ಷದ ಕೆಲಸಕ್ಕೆ ಬರ್ತಾರೆ. ಅದಾದ್ಮೇಲೆ 2006ರಲ್ಲಿ ಪೆರವೂರ್ ಅನ್ನುವ ಕ್ಷೇತ್ರದಿಂದ ಗೆಲ್ತಾರೆ. 2016ರಲ್ಲಿ ಕೂತುಪರಂಬ ಕ್ಷೇತ್ರದಿಂದ ಗೆಲ್ತಾರೆ. 2016ರ ವಿಜಯದ ನಂತರ ಪಿಣರಾಯಿ ವಿಜಯನ್ ಅವರ ಮೊದಲನೇ ಸಚಿವ ಸಂಪುಟದಲ್ಲಿ ಅವರಿಗೆ ಆರೋಗ್ಯ, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ, ಸಮಾಜ ಕಲ್ಯಾಣ ಈ 3 ಮುಖ್ಯ ಪೋರ್ಟ್ಫೋಲಿಯೋಗಳನ್ನ ಶೈಲಜಾ ಅವರಿಗೆ ಕೊಡ್ತಾರೆ. ಆದ್ರೆ ಕೊಟ್ಟ ಕೂಡಲೇ ಕೇರಳ ಹಿಂದೆ ಕಂಡು ಕೇಳರಿಯದಂತಹ ಪ್ರವಾಹಕ್ಕೆ ತುತ್ತಾಗುತ್ತೆ. ನಾವೆಲ್ಲ ಓದಿದೀವಿ, ಎಷ್ಟು ಭೂಕುಸಿತ, ಎಷ್ಟೋ ಸಾವು ನೋವು, ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಂತಹ ದೇವರ ನಾಡು ಕೇರಳ ಪ್ರವಾಹದಿಂದ ತತ್ತರಿಸ್ತಾ ಇದ್ದವಾಗ
ಈ ಶೈಲಜಾ ಟೀಚರ್ ಮಿಂಚಿನ ಹಾಗೆ ತಮ್ಮ ತಂಡದ ಜೊತೆಗೆ ಸಂಚರಿಸಿದ್ರು. ಅದು ಇನ್ನೇನು ಕಂಟ್ರೋಲ್ ಆಯ್ತು ಅನ್ನುವಾಗ 2017-18ರಲ್ಲಿ ನಿಫಾ ಅನ್ನುವ ವೈರಸ್ ಕೇರಳಕ್ಕೆ ಬಂತು. ಬೇರೆ ಎಲ್ಲೂ ಬರಲಿಲ್ಲ. ಒಂದೇ ಒಂದು ಕೇಸ್ ಬಂದ್ರು ಸಹ ಇದು ಯಾಕೆ ಬಂತು, ಇದು ಎಲ್ಲಿಂದ ಬಂತು ಅಂತ ಆ ಕೇಸಿನ ಬೆನ್ನತ್ತಿ ಆ ಹುಡುಗನ್ನ ಮತ್ತೆ ಆ ಇಡೀ ಕುಟುಂಬವನ್ನ ಸಂಪರ್ಕಿಸಿ ಎಲ್ಲ ಟೆಸ್ಟ್ಗಳನ್ನ ಮಾಡಿಸಿ ತುಂಬಾ ಯಶಸ್ವಿಯಾಗಿ ಆ ನಿಫಾವನ್ನು ಕಂಟ್ರೋಲ್ ಮಾಡಿದ್ರು. ನಿಫಾ ಆಯ್ತು, ಪ್ರವಾಹ ಆಯ್ತು ಅಂತ ಕೇರಳ ನಿಟ್ಟುಸಿರು ಬಿಡುವಾಗ ಇಡೀ ಜಗತ್ತಿಗೆ ಕೋವಿಡ್-19 ಅನ್ನುವ ಒಂದು ದೊಡ್ಡ ಅಲೆ ಸುನಾಮಿ ತರ ಬಂದು ಅಪ್ಪಳಿಸ್ತು. ಚೈನಾದಲ್ಲಿ 2019 ಡಿಸೆಂಬರ್ ಅಲ್ಲಿ ಕೋವಿಡ್ ಬಂದವಾಗ ನಮ್ಮ ಭಾರತ ಸರ್ಕಾರ ನಾವೇನು ಯೋಚನೆ ಮಾಡಿರ್ಲಿಲ್ಲ. ನಾವಿನ್ನು ಲಾಕ್ಡೌನ್ ಬಗ್ಗೆ ಇಲ್ಲ, ಅದೆಲ್ಲೋ ವುಹಾನ್ ಅಲ್ಲಿ ಏನೋ ಒಂದು ವೈರಸ್ ಬಂದಿದೆಯಂತೆ, ಅದು ನಮಗೇನು ಬರಲ್ಲ ಅಂತ ನಾವು ತಿಳ್ಕೊಂಡಿದ್ರೆ ಕೇರಳ ಸರ್ಕಾರ ತುಂಬಾ ಮುಂಚೆ ಎಚ್ಚೆತ್ತಿತ್ತು. ಇಡೀ ಭಾರತ ಸರ್ಕಾರ ಹೇಳಕ್ಕಿಂತ ಮುಂಚೆನೆ ಜನವರಿ 30 ಕೇರಳದಲ್ಲಿ ಮೊದಲ ಕೋವಿಡ್-19 ಪತ್ತೆ ಆಯಿತು. ಫೆಬ್ರವರಿ 4-5-2020 ಮೂರನೇ ಕೇಸುಗಳು ಅಲ್ಲಿ ಪತ್ತೆ ಆದ ಕೂಡಲೇ ಒಂದು ತಕ್ಷಣದಲ್ಲಿ ಕೆಲಸ ಮಾಡುವಂತಹ ತುರ್ತು ಸಭೆ ಕರೆದು ಒಂದು ಮಿಷನ್ ತರ ಅವರ ಕೆಲಸವನ್ನ ಮಾಡಿ ಎಲ್ಲಾ ಇಲಾಖೆಗಳ ಸೇರಿದಂತಹ ಒಂದು ಸಮಗ್ರವಾದ ತಂಡ ರಚಿಸಿ ತುಂಬಾ 5 ತಿಂಗಳು ಹಗಲು ರಾತ್ರಿ ಮೇಡಮ್ ಮನೆಗೆ ಹೋಗ್ತಾ ಇರಲಿಲ್ಲ. ಪ್ರತಿ ದಿವಸ ರಾತ್ರಿ 8 ಗಂಟೆಗೆ ಅವರು ನಡೆಸ್ತಾ ಇದ್ದಂತಹ ಪ್ರೆಸ್ ಮೀಟ್ ಅನ್ನ ಬರೀ ರಾಜ್ಯದ ಜನತೆ ಅಷ್ಟೇ ಅಲ್ಲ, ಇಡೀ ವಿಶ್ವ ಗಮನಿಸ್ತಾ ಇತ್ತು. 8 ಗಂಟೆ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರು ಯಾವ ಸ್ಟ್ರಾಟಜಿನ ಅನುಸರಿಸ್ತಾ ಇದ್ದಾರೆ, ನಾವು ಯಾವ ಕರು ಮೇಲೆ ಹೋಗ್ತಾ ಇದೆಯಲ್ಲ ಇವ್ರದ್ದು ಇಳಿಕೆ ಆಗ್ತಾ ಇದೆ, ಫ್ಲಾಟ್ ಆಗ್ತಾ ಇದೆ, ಫ್ಲಾಟ್ ಮಾಡ್ಲಿಕ್ಕೆ ಕರು ಮಾಡ್ಲಿಕ್ಕೆ ಕೇರಳದವ್ರು ಏನ್ ಮಾಡ್ತಿದ್ದಾರೆ ಅಂತ ಕೇಳಕ್ಕೆ ಮೇಡಮ್ ಅವರ ಪ್ರೆಸ್ ಮೀಟ್ ಅನ್ನ ಇಡೀ ವಿಶ್ವನೇ ಕಿವಿ ಕೊಟ್ಟು ಕೇಳ್ತಾ ಇತ್ತು ಅಂತ ಹೆಮ್ಮೆಯ ನಮ್ಮಕ್ಕ ಶೈಲಜಾ ಅಂತ ನಾವಿವತ್ತು ಹೇಳ್ಬೋದು. ಇಷ್ಟೆಲ್ಲ ಆದ್ಮೇಲೆ ಅವರು ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ನಾವೆಲ್ಲ ಎಷ್ಟು ಅನುಭವಿಸಿದ್ವಿ, ಎಷ್ಟು ಕಥೆಗಳನ್ನ ಕೇಳಿದ್ವಿ. ಕೇರಳದಲ್ಲಿ ಕುಟುಂಬಶ್ರೀ ಅಂತ ಅದೊಂದು ಸ್ತ್ರೀ ಶಕ್ತಿ ಸಂಘಟನೆಗಳ ತರ, ಅದರ ಮೂಲಕ ಇವರು ರೇಷನ್ ಅನ್ನ ಮನೆ ಮನೆಗೆ ತಲುಪಿಸಿದ್ದಾರೆ, ಔಷಧಗಳನ್ನ ಮನೆ ಮನೆಗೆ ತಲುಪಿಸಿದ್ದಾರೆ, ಮತ್ತೆ ಕಮ್ಯುನಿಟಿ ಕಿಚನ್ ಗಳನ್ನ ಮನೆ ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಊರಿಡೀ ಒಂದು ಕಿಚನ್ ಮಾಡಿ ಎಲ್ಲರೂ ಹೋಗಲಿ ಊಟ ಮಾಡಿ ಬರುವಂತ ಕಮ್ಯುನಿಟಿ ಕಿಚನ್, ಮನೆ ಮನೆಗೆ ಊಟ ತಿಂಡಿನ ಒದಗಿಸುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಸೊ ಇದೆಲ್ಲವೂ ಸಹ ಒಂದು ಹೆಣ್ಣು ಮಾತ್ರ ಯೋಚಿಸಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಮೊದಲು ನೀರು, ಬಟ್ಟೆ, ಉಳಿಯೋ ಜಾಗ, ಊಟ ತಿಂಡಿ, ಮಕ್ಕಳ ಆರೋಗ್ಯ ಇದು ನಮಗೆ ತುಂಬಾ ಮುಖ್ಯವಾಗಿರುವಂಥದ್ದು. ನಿನ್ನೆ ನಾವು 2 ತಾಸು ಅವ್ರ ಜೊತೆ ಸಂವಾದ ಮಾಡಿದ್ವಿ. ಸಂವಾದ ಮಾಡುವಾಗ ಶಾಲೆಗಳನ್ನ, ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೇರ್ಸಕ್ಕೆ ಅವ್ರು ಮಾಡಿರೋ ಮೊದಲನೇ ಕೆಲಸ ಏನ್ ಗೊತ್ತಾ, ಆಸ್ಪತ್ರೆ ಎದುರುಗಡೆ ಗಾರ್ಡನ್ ಆಗ್ಬೇಕು. ಅಂದ್ರೆ ಪೇಷಂಟಿಗೆ ಬಂದ ಕೂಡಲೇ ಅದು ಆಸ್ಪತ್ರೆ ತರ ಅನ್ನಿಸ್ಬಾರ್ದು, ಎಲ್ಲೋ ನಮ್ಮ ಸ್ವಂತ ಜಾಗಕ್ಕೆ ಬಂದಂಗೆ ಅನ್ನಿಸ್ಬೇಕು. ಗಾರ್ಡನ್ ಮಾಡಿಸಿದ್ದಾರೆ. ಆಸ್ಪತ್ರೆಗೆ ಒಬ್ಬರು ಡಾಕ್ಟರ್ ಅಲ್ಲ, 3 ಜನ ಡಾಕ್ಟರ್ನ ಹಾಕಿದ್ದಾರೆ. ಆಸ್ಪತ್ರೆಗಳಲ್ಲಿ ಯೋಗ ಸೆಂಟರ್ಗಳನ್ನ ಶುರು ಮಾಡಿದ್ದಾರೆ. ಆಸ್ಪತ್ರೆ ಒಳಗೆ ಬಂದ ಕೂಡಲೇ ಮಕ್ಕಳಿಗೆ ಕಾಣೋ ಹಾಗೆ ಕಾರ್ಟೂನ್ ಕಥೆಗಳನ್ನ ಬರ್ಸಾಕಿದ್ದಾರೆ, ಮಕ್ಕಳಿಗೆ ಹೆದರಿಕೆ ಆಗ್ಬಾರ್ದು ಆಸ್ಪತ್ರೆ ಒಳಗೆ. ಇಂಥ ಹೆಣ್ಣು ಮನಸ್ಸಿನ ಹಾಲು ಕುಡಿಯಕ್ಕೆ ಅಂತ ಆ PHCಗಳಲ್ಲಿ ಸಪರೇಟ್ ರೂಮ್ಗಳನ್ನ ಹಾಲು ಕುಡಿಸಕ್ಕೆ ಅಂತ ಮಾಡಿದ್ದಾರೆ, ಮಕ್ಕಳನ್ನ ಆಡ್ಸಕ್ಕೆ ಅಂತ ಮಾಡಿದ್ದಾರೆ. ಇಂಥ ಹೆಣ್ಣು ಮನಸ್ಸಿನ ಕೆಲಸಗಳನ್ನ ಮಾಡಿದ್ದ ಫಲವಾಗಿ ಕೋವಿಡ್ ಕರ್ವ್ ಏನಿದೆಯಲ್ಲ ಅದು ಕೂಡ ಫ್ಲಾಟ್ ಆಯ್ತು. ಮತ್ತೆ ಕಳೆದ ವರ್ಷ 2021ರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆಗಳು ನಡೆದವಾಗ ಮೇಡಮ್ 60,000 ಮತಗಳ ಅಂತರದಿಂದ ಜಯಗಳಿಸಿದರು. ಇಡೀ ಕೇರಳ ಇತಿಹಾಸದಲ್ಲಿ ಯಾವ ವ್ಯಕ್ತಿಯೂ ಸಹ 60,000 ಮತಗಳ ಅಂತರದಿಂದ ಜಯ ಗಳಿಸಿಲ್ಲ. ಇದು ಕೇರಳಕ್ಕೆ ಒಂದು ಐತಿಹಾಸಿಕವಾದಂತಹ ಗಳಿಗೆ ಅಂತ ಹೇಳ್ಬೋದು. 60,000 ಮತಗಳ ಅಂತರದಿಂದ ಗಳಿಸಿದ ಮೇಲೆ ನಮ್ಮ ರಾಜ್ಯದಲ್ಲಾಗಿದ್ರೆ ಅಥವಾ ಬೇರೆ ರಾಜ್ಯದಲ್ಲಾಗಿದ್ರೆ ಏನ್ ಮಾಡ್ತಿದ್ರು, ಅಷ್ಟೊತ್ತಿಗೆ ನಾನ್ ಚೀಫ್ ಮಿನಿಸ್ಟರ್ ಆಗ್ತೀನಿ, ನಾನು ಇಂಥ ಪೋರ್ಟ್ಫೋಲಿಯೋ ಬೇಕು ಅಂತ ಲಾಬಿ ಶುರು ಮಾಡ್ತಾ ಇದ್ರು. ಆದ್ರೆ ನಮ್ಮ ಮೇಡಮ್ ಆತರ ಮಾಡ್ಲಿಲ್ಲ. ಪಕ್ಷ ನನಗೆ ಯಾವ ಜವಾಬ್ದಾರಿ ವಹಿಸುತ್ತೋ ನಾನು ಆ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ. ಮತ್ತೆ ಕೆಲಸ ಮಾಡ್ಲಿಕ್ಕೆ ಮಂತ್ರಿ ಆಗ್ಬೇಕಂತಿಲ್ಲ, ಮಂತ್ರಿ ಆಗ್ದೇನೋ ಕೆಲಸ ಮಾಡ್ಬೋದು. ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ, ಮಹಿಳಾ ಸಂಘಟನೆ ಕೆಲಸ ಮಾಡ್ತೀನಿ ಅಂತ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ವಿಮೆನ್ಸ್ ಅಸೋಸಿಯೇಷನ್ ಅಥವಾ ನಾವು ಅದನ್ನ ಜನವಾದಿ ಮಹಿಳಾ ಸಂಘಟನೆ ಅಂತ ಏನ್ ಕರಿತೀವೋ ಅದರ ಸ್ಟೇಟ್ ಸೆಕ್ರೆಟರಿ ಆಗಿ, CPIM ಪಕ್ಷದ ರಾಜ್ಯದ ಪಾಲಿಟ್ ಬ್ಯೂರೋ ಇದಾಗಿ, ಮತ್ತೆ ಮುಖ್ಯವಾಗಿ ವಿಧಾನಸಭೆಯಲ್ಲಿ ಪಕ್ಷದ ಮುಖ್ಯ ಸಚೇತಕರಾಗಿ, ಚೀಫ್ ವಿಪ್ ಅಂತ ಹೇಳ್ತಾರಲ್ಲ ಸಚೇತಕರಾಗಿ ಇವತ್ತಿಗೂ ಕೂಡ ಕೆಲಸ ಮಾಡ್ತಿದ್ದಾರೆ. ಮೇಡಮ್, ವಿ ಲವ್ ಯು ಸೋ ಮಚ್ ಫಾರ್ ಯುವರ್ ಸಿಂಪ್ಲಿಸಿಟಿ, so much for your commitment and so much for your ability. You have very few words to express your love for you. ಅಷ್ಟು ಪ್ರೀತಿ, ಅವ್ರನ್ನ ನೋಡಿದ್ರೆ ನಿನ್ನೆ ಅವ್ರ ಹತ್ರ ಮಾತಾಡಿದ್ಮೇಲೆ ಅವ್ರನ್ನ ಎದ್ದು ಬಿಡ್ಬೇಕು ಮೇಲೆ ಅಂತ ಅಷ್ಟು ಖುಷಿ ಆಯ್ತು. ಅಷ್ಟು ಸಿಂಪಲ್ ಆಗಿ, ಅಷ್ಟು ಸರಳವಾಗಿ ಇದ್ದಾರೆ. ಸೊ ಅಂತ ಮೇಡಮ್ ನಮ್ಮ ಎದುರುಗಡೆ ಇದ್ದಾರೆ ಅನ್ನೋದು, ನಮ್ಮ ಮಧ್ಯ ಮಾತಾಡ್ತಾರೆ ಅನ್ನೋದು, ಮತ್ತೆ ಇಂಥ ಒಂದು ಹೆಣ್ಣು ಮಾದರಿ ಇದೆ ಅನ್ನೋದೇ ನಮಗೊಂದು ಹೆಮ್ಮೆ. ನಮ್ಮ ಅಕ್ಕ, ನಮ್ಮ ಹಿರಿಮೆ. ವಿ ಲವ್ ಯು ಮೇಡಮ್.
ತುಂಬ ವಿಸ್ತಾರವಾಗಿ ಮನಮುಟ್ಟುವಂತೆ ಪರಿಚಯವನ್ನು ಮಾಡಿದ್ದಾರೆ. ಅವರ ಇಡೀ ವ್ಯಕ್ತಿತ್ವ ನಮ್ಮ ಕಣ್ಣ ಮುಂದೆ ಬಂತು ಅನ್ನೋ ಥರ ಪರಿಚಯ ಮಾಡಿದ್ದಾರೆ. ಈಗ ಶೈಲಜಾ ಟೀಚರ್ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಸ್ವಾಗತ. My dear brothers, sisters and comrades, ನನಗೆ ಕನ್ನಡ ಗೊತ್ತಿಲ್ಲ. Sorry, I can't speak in Kannada. So I am speaking in English. It's too late, and I know that I cannot speak long. I am very proud to be here with the militant women who are fighting for equality and the brave girls who are sitting behind, and also the brothers who are fighting with us for women's emancipation and equality. We are celebrating March 8th. Tomorrow is March 8th. One day before you are celebrating the declaration of women's rights through March 8th Women's Day. I think you all know about the history of March 8th. During the 19th century and the last part of 18th century and first part of 19th century and also the 20th century, there were long struggles throughout the world to get our right. Women are equal human beings. At that time, many countries are witnessing this feudal system and also capitalist mode of rule, and women are not equal to women. They are considering women as second citizen, and we have to fight for having education, having voting right, and also to wear good dress, walk through the common path. Everywhere we have to fight to get freedom and our human rights. 1907, there was an international conference in Germany, Stuttgart, and I think more than 54 women participated in that conference. And the slogan of that conference is to get voting rights to women. And there was a very good discussion in that conference. Some women argued voting rights should be given only to women who have property rights. But the socialist women who are believing in socialist ideology, women leaders like Clara Zetkin and Rosa Luxemburg, they fight for equal rights to every woman. Voting right to the working class also, not only the rich woman, not only the women who have property, but they fight for getting voting rights to peasants, agricultural workers, and all sections of women should enjoy the freedom. They fought for that. At last, some countries started to giving right to vote for women, right to education for women, and through the great struggle throughout the world, now the whole world achieved some rights for women. But it is not complete. In India, during our freedom struggle, we want a free India. What was our imagination? What was our dream? What was the dream of the freedom fighters? I think you all know Rabindranath Tagore, the great poet. Rabindranath Tagore was a freedom fighter also. Tagore wrote a poem in which he expressed his dream about the independence. He said, we want an independence like where the head is held above, where knowledge is free, where narrow domestic barriers were not separate us. Into that heaven of freedom, O Lord, let my country awake. That was the dream of all the freedom fighters, including Gandhiji, Jawaharlal Nehru, EMS, AKG, and everyone. That was the dream of freedom fighters. To get into a free society where all are equal, human beings are equal, and they can hold their head above without fear, without any kind of discrimination. They want to live in a free country, and
we are now having our 75 years of independence. What is the fate of our country? We should think. Is our country free completely? Can we enjoy freedom completely? We have a very good constitution. You gathered here and you have a slogan to protect our constitution. Very good constitution. In the very preamble of the constitution, it is written, Dr. B.R. Ambedkar and the others who were responsible to draft a constitution for free India, they drafted well, looking throughout the world, looking throughout the democratic countries. They drafted a good constitution, and in the preamble of the constitution, it is written that our country is a democratic, secular, socialist, sovereign republic. What's the meaning of democracy? Is our country is completely democratic, can we say so? Democracy doesn't mean the accommodation of Tom or Harry to the office. It means perfect equality in opportunity. Look throughout the world, throughout our country, northern part of our country and in the south also. Are the people free and can they enjoy complete opportunity? They cannot enjoy the opportunity, equal opportunity. They cannot give birth to a child in a scientific way or in a comfortable place. Child mortality rate is very high in India, And we in Kerala fought well and achieved something. It is not the end result, but we are fighting. When I was minister, 2016 to 2021, the UN declared some special goals on health sector, sustainable development goals. We also have framed our goals in Kerala. And we have 22 expert groups to fight against all evils and all kind of health issues. One group is for decreasing or reducing this child mortality rate. 2016, the child mortality rate in Kerala was 12 out of 1,000 live births. It is the lowest in India. But we want to make it a single digit. 9 is the single digit next to 12, But we didn't stop there. We continued our work. The hospital infection control, nursing the pregnant mothers, and 1,000 days, first 1,000 days of the child. We worked hard, our ASHA workers, our junior public health nurse, and all the health community worked hard. And Niti Aayog result come now, 2020. In 2020, the child mortality rate reduced to 5.4, from 12 to 5.4. That is the result in Kerala. If we work hard, we can achieve the goal. That is the lesson we learned from that work, Maternal mortality rate also. The MMR, UN, United Nations, they said to all nations, they sent their declaration that we should have to reduce maternal mortality rate to 70 out of 1 lakh births. But at that time in Kerala, it was 67. India government also declared to achieve this aim, 70 out of 1 lakh birth. But in Kerala, 2016, it was 67. One expert group worked on that also to reduce the maternal mortality rate. We renewed all our delivery points and we give special attention to the pregnant mothers and we give refresh training to the gynecologists and the doctors and the nurses who are assisting. And at last, when we examined in 2020, the maternal mortality rate reduced to 19 from 67 to 19, That also teaches the lesson. If we unite, if we made a team for a goal, if we work hard, we can achieve anything. I learned that lesson
during my tenure as a health minister. I am not elaborating everything here, you know. But the democracy, the equal opportunity, the opportunity to come to the world for a human being, giving birth in a good place, in a hospital, in an institution, that was not there in India, you know. Our maternal mortality rates are high in India, 160 in some places, 120 in some states, above 70 in other states. In Karnataka also they are trying, but I don't know what is the last figure. But we have to fight hard, you know. And what is meant by equal opportunity? To get education. What is the fate of the girl child in India? Are they getting proper education? Our literacy rate is not above 70. 75 years of independence past, we celebrated this. In Kerala, we have more than, we have 100% literacy, that is 92% for women and 96% for men. That means 100% literacy. We worked hard for that because of the decentralized planning, because of the people's planning, because of the socialist ideology, and because of the legislature. We are enacting laws for that, and we worked hard and we achieved the result. What about others? What about the country? Why the people can achieve the total literacy in India throughout these years? We should have to think. The policy was not right. The policy is not right. People-centered policy that should be adopted by central government. We don't know. We don't bother who are there, which party is ruling India. But they should adopt pro-people policy. Gandhiji said that. But no one listened. Gandhiji said once. Nehru also said. Jawaharlal Nehru said, we should get rid of these feudal ideologies and superstitions and that kind of beliefs. But no one listened. Nehru gathered a meeting just after independence of the scientists, and Nehru spoke to them. Look, all societies are normally conservative, but our society is more than normally conservative. We should inculcate scientific thinking in our people. We have to go to the poor people and get rid of the false beliefs, superstitions, that kind of practices. Sati was there, and all other the evils are there because of these superstitions and this kind of beliefs. We should get them scientific. Scientific thinking should be inculcated in the people. No one listens. Even the educated people in India are under these superstitions. They are believing these kind of things, you know. How can we get our independence, full freedom or democracy from that? The second thing is secularism. When we got independence, what kind of a nation was India? The rulers, the local princes are ruling in several parts of India, and feudal customs are here. In India, the feudalist culture are here. Landlords are here. Landlords were ruling the tenants. In some books, in a book written by a philosopher and a historian, that August Babel, in that book he wrote that in Malabar, in Kerala, now it is in Kerala, but the northern part of Kerala, it's called Malabar, there was a custom among the feudal culture that if a peasant girl get married, she definitely had to go to the landlord's house to break her virginity. The right to breaking the virginity of a girl lies to the landlords. She cannot directly go to her husband's house or with her husband. That was the culture, that was the custom, that was the landlordism here. But we fought hard. In Kerala, several fights happened. Agricultural workers, peasants fought hard and get rid of this landlordism. 1957, we have a democratic government in Kerala, and we enacted a law in Kerala Assembly
that no one can evict a peasant from his land, his or her land, and the land is his or hers own. That is the eviction stay ordinance. I am not saying all that kind of laws we enacted in Kerala, but after that, the poor peasant got little land to stand straight, and education, they got education, and they got job, and they are earning members now. Unemployment is there, but not, but they can work in the field with the head held above. And that was the situation. But what is the situation in India now? All the feudal customs are there, these false beliefs are there, and also what is meant by secularism? In India, more than 6 religions are there. They are believing different gods. Their customs are different. Their marriage systems are different. They are eating different kinds of food. And the free India, after independence, decided that our country, all these religions have same right. All the citizens without the discrimination of the religion have the same right. No one have more right here. We cannot say this is Hindu India. We cannot say this is Christian India. And the Muslim community, they are Indian citizens. No one can say get out from India to them. And our country, we believe unity in diversity. If we think otherwise, if we say this is Hindu India or Islam India, everything will upturn. And we cannot stay safe in our country. So unity in diversity is most important mantra for independent India. Is it going on now like that? Someone are saying that India is for some particular religion. All others are not equal. We should have to fight against that. The religious fundamentalism affect the woman most. I think you heard the Bilkis Banu. What happened to her? How the fundamentalists attacked her, raped her, tried to kill her, killed all her family. He is now running from one court to another to get justice, The Gujarat government acquitted or sent free all the culprits who attacked Bilkis Banu. There is very good evidence. But the culprits are walking freely. The criminals are walking freely throughout the street, What kind of a freedom is this? What kind of a secularism is this? We cannot believe. And the sovereignty of the country, it is also under threat. The multinational corporates are ruling the country. Tax reduction for the multinational corporates. But the price rise for the poor people. What is the price of the cooking gas cylinder now? Can we afford it? What is the price of the eatables or essentials now? Why they are acting like this? They are not pro people. Our government is pro multinational corporates. Tax exemption they are giving to these corporates. We are not against these businessmen. Business should be there. And after that, from the profit from the business, that profit should be utilized to give some kind of social service to the poor who are living in the village, who are living in the urban city. We should have to address that problem also, Then only we can reduce this poverty and the issues. And atrocities against women. That is rampant in India. Every kind of atrocities. There are so many acts here to protect women from atrocities. But no act is fruitful for women. They are not using. They are not framing cases. They are not registering this to court. Court is not taking the cases properly. No verdict for the poor women. Sometimes something are happening. But the poor women are helpless in India now. We should have to fight for that. And socialism, it is a very good term, Everyone should have the right to work in our country. And everyone should have to get according to their work. Is there socialism in India?
What is the unemployment? What is the life of the downtrodden people? No socialism. We are not going to socialism, but we are going to capitalism and imperialism. And feudalist culture is also here. That is the fate of our country. My dear brothers and sisters, I am not making my speech long, but we should have to fight all this. And I think the Manusmriti is coming back. What is written in Manusmriti? One professor, college professor, argued me, what is wrong in Manusmriti, teacher? It is saying to protect women. Pita rekshadi kaumare, bhartro rekshadi yauvane, putro rekshadi vardhakye, na stri swadandri margadi. Professor, it is written like na stri swadandri margadi. Yes, na stri swadandri. If someone protects us, we don't want the emancipation or freedom. It is not like that. I asked that professor to read the Manusmriti completely. What is written in Manusmriti? If a male guest came to the family, the cows, goats, and some utensils, we can give them as presents. But the precious present is not that. If there is a girl in the house, you can present that girl to the guest. That is the best present. Is the woman or girl is like a utensil, like a commodity? That is written in Manusmriti. There are more in Manusmriti. A wife is not virgin. If husband suspects a wife is not virgin, they can get shaved her hair and they can ask her to climb on a horse or an animal, and they can beat them, they can cut her 2 fingers, and in a procession they can take her throughout the country. What is the fate of women if we are implementing Manusmriti here? Who wrote these Smritis? The upper class. They have the right, at that time they had the right to education. They had the right to write something, and not the downtrodden people. And we are compelled to obey that things. Now we are educated. We know what is happening here, and we should have to fight. We don't want Manusmriti as our constitution, for our constitution. We want to protect our constitution, and we want to fight hard. You gathered here, different organizations are here. I appreciate you. I appreciate the organizers, and I am very much pleased, or I am proud to be here with you, and we can fight together to protect our constitution. My dear brothers and sisters, let us unite, let us fight hard. This is the time. If we lost this time, it will be forever. We will lost everything forever. So be brave and be very brave, and we have to fight against these kind of things, and we have to protect our Indian constitution. Let us fight together. Inqilab Zindabad. ಯಾರು ಊಟ ಮಾಡ್ತಾ ಇದ್ದೀರಾ, ಊಟ ಮಾಡಿ ಇಲ್ಲೇ ಬಂದು ಕೂತ್ಕೊಳ್ಳಿ. ಮಧ್ಯದಲ್ಲಿ ಆಕ್ಚುಲಿ ಊಟ ಕೊಡಬಾರ್ದಾಗಿತ್ತು. ಇನ್ನು ಅರ್ಧ ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ. ಈಗ ಅನುವಾದ ಮಲ್ಲಿಗೆ ಅವರಿಂದ. ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಹಿರಿಯಕ್ಕ ಶೈಲಜಾ ಟೀಚರ್ ಅವರು ತಮ್ಮ ಹೃದಯದಾಳದ ಮಾತುಗಳನ್ನ ಹೇಳಿದ್ದನ್ನ ಅಷ್ಟೇ ಪರಿಣಾಮಕಾರಿಯಾಗಿ ಮುಗಿಸೋದು ಕಷ್ಟ, ಸಾಧ್ಯ ಇಲ್ಲ. ಆದ್ರೆ ಅವ್ರು ಹೇಳಿದ್ರ ವಿಷಯಗಳನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಹೇಳಿದ್ದಾರೆ. ಅದನ್ನ ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವರು ಭಾಷಣದ ಆರಂಭದಲ್ಲಿ ಈ ವೇದಿಕೆಯಲ್ಲಿ ಇವತ್ತು ಬಂದಿರೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಇದು ಬಹಳ ವಿಶೇಷವಾದಂತ ವೇದಿಕೆ. ಇಲ್ಲಿ ಬಹಳ ಅತ್ಯುತ್ತಮರಾದಂತ ಹಲವಾರು ಜನ ಸಂಘಟಕಿಯರು, ಮಹಿಳೆಯರು ಸಂಘಟಕಿಯರಿದ್ದೀರಿ. ಅದೇ ತರದಲ್ಲಿ ಈ ಪ್ರಯತ್ನಕ್ಕೆ ಕೈ ಜೋಡಿಸಿರುವಂತ ಸಹೋದರರಿದ್ದೀರಿ. ನೀವೆಲ್ಲ ಇರುವಂತ ವೇದಿಕೆಯಲ್ಲಿ ನಿಮ್ಮ ಜೊತೆಲಿರೋದು ನನಗೆ ಬಹಳ ಗರ್ವದ ವಿಚಾರ, ಹೆಮ್ಮೆಯ ವಿಚಾರ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಅವರು ತನ್ನ ಮಾತನ್ನ ಆರಂಭ ಮಾಡಿದ್ರು. ನಾಳೆ ಮಾರ್ಚ್ 8ನೇ ತಾರೀಕು ನಾವು ಅದನ್ನ ಒಂದು ದಿನ ಮುಂಚೆನೆ ಆಚರಿಸ್ತಾ ಇದ್ದೀವಿ. ಮಾರ್ಚ್ 8ರ ಇತಿಹಾಸ ನಮ್ಮೆಲ್ರಿಗೂ ಗೊತ್ತಿದೆ. 19ರ ಶತಮಾನದ ಕೊನೆಯ ಭಾಗಕ್ಕೆ 20ರ ಶತಮಾನದ ಆರಂಭದಲ್ಲಿ
ಮಹಿಳೆಯರು, ಮಹಿಳಾ ಕಾರ್ಮಿಕರು ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಈ ಹೋರಾಟದ ಪರಂಪರೆಯನ್ನ ಆರಂಭ ಮಾಡಿದ್ರು. ಆವತ್ತು ಇದ್ದಂತಹ ಊಳಿಗಮಾನ್ಯ ಮತ್ತು ಬಂಡವಾಳಶಾಹಿ ಆಳ್ವಿಕೆಯ ವಿರುದ್ಧವಾಗಿ ತಮ್ಮ ಎಲ್ಲ ಬಗೆಯ ಹಕ್ಕುಗಳಿಗಾಗಿ, ತಮಗೆ ಬೇಕಿರುವಂತ ಶಿಕ್ಷಣದ ಹಕ್ಕಿಗಾಗಿ, ತಮಗೆ ಬೇಕಿರುವ ಮತದಾನದ ಹಕ್ಕಿಗಾಗಿ, ಸಮಾನವಾದಂತ ವೇತನಕ್ಕಾಗಿ, ಉದ್ಯೋಗದಲ್ಲಿ ಒಳ್ಳೆಯ ಕೆಲಸದ ವಾತಾವರಣಕ್ಕಾಗಿ, ಈ ಎಲ್ಲ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕಾಗಿ ನಡೆದಂತ ಬಹಳ ದೊಡ್ಡ ಹೋರಾಟದ ಪ್ರತಿಫಲವಾಗಿ ನಾವು ಇವತ್ತು ಎಲ್ಲರೂ ಸೇರ್ಕೊಂಡಿದ್ದೀವಿ. ಅವತ್ತಿನ ಸಂದರ್ಭದಲ್ಲಿ 1907ರಲ್ಲಿ ಜರ್ಮನಿಯಲ್ಲಿ ಒಂದು ಬಹಳ ದೊಡ್ಡ ಮಹಿಳಾ ಸಮಾವೇಶ ನಡೀತು. ಆ ಸಮಾವೇಶದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕಿನ ಕುರಿತಾದಂತ ಒಂದು ಚರ್ಚೆ ನಡೀತು. ಚರ್ಚೆಯಲ್ಲಿ ಕೆಲವರು ವಾದಿಸಿದ್ರು, ಯಾರಿಗೆ ಆಸ್ತಿಯ ಮೇಲೆ ಅಧಿಕಾರ ಇದೆಯೋ, ಯಾರ ಹೆಸರಿನಲ್ಲಿ ಆಸ್ತಿ ಇದೆಯೋ ಅಂತ ಮಹಿಳೆಯರಿಗೆ ಮಾತ್ರವೇ ಮತದಾನದ ಹಕ್ಕನ್ನ ಕೊಡಬೇಕು ಅಂತ ಹೇಳಿ. ಆದ್ರೆ ಸಮಾಜವಾದಿ ಸಿದ್ಧಾಂತವನ್ನ ತಮ್ಮದಾಗಿಸಿಕೊಂಡಿದ್ದಂತ ಸಮಾಜವಾದಿ ಮಹಿಳೆಯರು, ಕ್ಲಾರಾ ಜೆಟ್ಕಿನ್ ಅವರಾಗಬಹುದು, ರೋಸಾ ಲಕ್ಸಂಬರ್ಗ್ ಅವರಾಗಿರಬಹುದು ಮತ್ತು ಅವರ ಒಡನಾಡಿಗಳು, ಎಲ್ಲ ಮಹಿಳೆಯರಿಗೂ ಸಮಾನವಾದಂತ ಹಕ್ಕಿರಬೇಕು. ಅವರು ಆಸ್ತಿ ಉಳ್ಳವರಾಗಿರ್ಲಿ ಅಥವಾ ಇಲ್ಲದೆ ಇರುವವರಾಗಿರ್ಲಿ, ಅವರು ದುಡಿಯೋ ವರ್ಗದವರಾಗಿರ್ಲಿ ಅಥವಾ ಕುಲೀನ ಮನೆತನಕ್ಕೆ ಸೇರಿರ್ಲಿ, ಯಾರೇ ಆದ್ರೂ ಎಲ್ಲಾ ಮಹಿಳೆಯರು ಸಮಾನರಾಗಿರ್ಬೇಕು, ಎಲ್ಲರಿಗೂ ಸಮಾನವಾದಂತ ಹಕ್ಕುಗಳಿರಬೇಕು ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಮತ್ತು ಮತದಾನಕ್ಕೆ ಅಂತೇಳಿ ಅವರು ಪ್ರಬಲವಾಗಿ ವಾದಿಸೋದ್ರ ಮೂಲಕ ಈ ಹಕ್ಕುಗಳನ್ನ ನಮಗೆ ಗಳಿಸ್ಕೊಟ್ರು. ಭಾರತದೊಳಗಡೆ ಏನ್ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗಿದೆ. ನಾವೆಲ್ಲರೂ ಕೂಡ ಸ್ವಾತಂತ್ರ್ಯ ಪೂರ್ವದ ಬಂಗಾಳದ ಕವಿ ದೇವೇಂದ್ರನಾಥ ಟಾಗೋರ್ ಅವರ ಹೆಸರು ಕೇಳಿರಬಹುದು. ದೇವೇಂದ್ರನಾಥ ಟಾಗೋರ್ ಅವರು ಯಾವ ರೀತಿಯ ಭಾರತ ತನಗೆ ಬೇಕು ಅನ್ನೋದ್ರ ಬಗ್ಗೆ ಹೀಗೆ ಬರೀತಾರೆ: ಎಲ್ಲಿ ಮಾತುಗಳು ನಿರ್ಬಂಧಿತವಾಗಿಲ್ಲವೋ, ಎಲ್ಲಿ ಮನಸ್ಸುಗಳು ಸೆರೆಮನೆಯಲ್ಲಿ ಕೂಡಿಡಲ್ಪಟ್ಟಿಲ್ಲವೋ, ಎಲ್ಲಿ ಆತ್ಮಗಳು ಅಸಮಾನತೆಯ ಆಳದಲ್ಲಿ ತೊಳಲುತ್ತಿಲ್ಲವೋ ಅಂತಹ ಸಮಾಜ ನನಗ್ ಬೇಕು, ಅಂತಹ ಸಮಾನತೆಯ ದೇಶ ನನಗ್ ಬೇಕು ಅಂತೇಳಿ ದೇವೇಂದ್ರನಾಥ ಟಾಗೋರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬರೆದಿದ್ರು. ಅದು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕನಸಾಗಿತ್ತು. ಅಂತಹ ಒಂದು ಸಮಾನತೆಯ ಸಮಾಜ ತನಗ್ ಬೇಕು ಅನ್ನುವಂತ ಕನಸಿನ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಅಪಾರ ತ್ಯಾಗ ಮಾಡಿ ತಮಗೇನು ಸ್ವಾತಂತ್ರ್ಯವನ್ನ ಬೆಳೆಸ್ಕೊಟ್ರು. 75 ವರ್ಷಗಳ ನಂತರ ನಾವೇನ್ ನೋಡ್ತಾ ಇದ್ದೀವಿ, ಭಾರತದಲ್ಲಿ ಇವತ್ತು ಮಕ್ಕಳ ಸಾವುಗಳು, ಶಿಶು ಮರಣ ಹೆರಿಗೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮಿಲೇನಿಯಂ ಗೋಲ್ಸ್ ಅಂತೇಳಿ ಶತಮಾನದ ಗುರಿಗಳನ್ನ ವಿಶ್ವಸಂಸ್ಥೆ ಹಾಕೊಟ್ಟ ನಂತರ ಕೂಡ ಎಷ್ಟು ದೊಡ್ಡ ಮಟ್ಟದಲ್ಲಿ ಶಿಶು ಮರಣಗಳು ಸಂಭವಿಸ್ತಾ ಇದ್ದಾವೆ. ಕೇರಳದಲ್ಲಿ ನಾವು ಅದರ ವಿರುದ್ಧ ಹೋರಾಟ ಮಾಡಿದ್ವಿ. ತಾಯಂದ್ರಿಗೆ, ಮಕ್ಕಳಿಗೆ ವಿಶೇಷ ಪೋಷಣೆ ಕೊಡೋದ್ರ ಮೂಲಕ ಕೇರಳದಲ್ಲಿ ವಿಶ್ವಸಂಸ್ಥೆ ಹಾಕಿಕೊಟ್ಟಂತ ಗುರಿ 1,000 ಹೆರಿಗೆಗಳಿಗೆ ಅದು ಕನಿಷ್ಠ 1 ಅಂಕೆಗೆ ಬರಬೇಕು ಶಿಶು ಮರಣ ಅನ್ನೋದನ್ನ ವಿಶ್ವಸಂಸ್ಥೆ ಗುರಿ ಹಾಕಿಕೊಟ್ಟಿತ್ತು. ಅದು ಕನಿಷ್ಠ 1 ಅಂಕೆಗೆ ಬರಬೇಕು ಶಿಶು ಮರಣ ಅನ್ನೋದನ್ನ ವಿಶ್ವಸಂಸ್ಥೆ ಗುರಿ ಹಾಕಿಕೊಟ್ಟಿತ್ತು. ಇದನ್ನ ಒಂದು ಗುರಿಯಾಗಿ ಇಟ್ಕೊಂಡು ನಾವು ಕೇರಳದಲ್ಲಿ ಹೋರಾಟ ಆರಂಭ ಮಾಡಿ ಕೆಲವು ಪ್ರಯತ್ನವನ್ನು ಮುಂದುವರಿಸಿ 2020ನೇ ಇಸವಿಯಲ್ಲಿ 1,000 ಹೆರಿಗೆಗಳಿಗೆ 5 ಶಿಶು ಮರಣಗಳು ಮಾತ್ರ ಸಂಭವಿಸುವ ಮಟ್ಟಕ್ಕೆ ಅದನ್ನ ನಾವು ಕೆಳಗಿಳಿಸೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಲ್ಲಿ ತಾಯಿ ಮರಣಗಳು, ಹೆರಿಗೆ ಸಂದರ್ಭದಲ್ಲಿ ನಡೆಯುವಂತ ತಾಯಿ ಮರಣಗಳು 1 ಲಕ್ಷಕ್ಕೆ 70ಕ್ಕಿಂತ ಹೆಚ್ಚಿಗೆ ಸಾವುಗಳು ಸಂಭವಿಸಬಾರದು ಅಂತೇಳಿ ವಿಶ್ವಸಂಸ್ಥೆ ಹೇಳುತ್ತೆ. ಕೇರಳದಲ್ಲಿ 2016ರಲ್ಲಿ 67 ಸಾವುಗಳು ಸಂಭವಿಸ್ತಾ ಇದ್ವು. ಅದನ್ನ ಒಂದು ಸವಾಲಾಗಿಟ್ಟುಕೊಂಡು ನಾವು ನಿರಂತರವಾದಂತ ಪ್ರಯತ್ನ ನಡೆಸ್ತಾ ಇವತ್ತು 1 ಲಕ್ಷ ಹೆರಿಗೆಗಳಿಗೆ ಕೇವಲ 19 ಮಹಿಳೆಯರ ಸಾವು ಮಾತ್ರ ಸಂಭವಿಸುವಷ್ಟರ ಮಟ್ಟಕ್ಕೆ ಅದನ್ನ ಇಳಿಸೋದಕ್ಕೆ ಸಾಧ್ಯ ಆಗಿದೆ. ಇದರ ಅರ್ಥ ಏನಂದ್ರೆ, ನಾವೆಲ್ಲರೂ ಸೇರಿ ಒಂದು ತಂಡವಾಗಿ ಕೆಲಸ ಮಾಡಿದ್ರೆ, ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಏನನ್ನ ಬೇಕಾದ್ರೂ ನಾವು ಸಾಧಿಸಬಹುದು ಅನ್ನೋದ್ರ ಇದರ ಅರ್ಥ. ನಾನು ನನ್ನ ಅವಧಿಯಲ್ಲಿ ಇದನ್ನ ನಾನೊಂದು ಪಾಠವಾಗಿ ಕಲ್ತಿದ್ದೀನಿ ಅಂತ. ಅದೇ ರೀತಿಯಲ್ಲಿ ಶಿಕ್ಷಣ, ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಜಾತ್ಯತೀತತೆಯ ಪರಿಸ್ಥಿತಿ ಏನು ಭಾರತದಲ್ಲಿ, ಎಲ್ಲದರ ಬಗ್ಗೆ ಅವರು ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಇವತ್ತಿಗೂ ಕೂಡ ಭಾರತದ ಸಂವಿಧಾನ ಅತ್ಯದ್ಭುತವಾದಂತ ಸಂವಿಧಾನವಾಗಿದೆ. ಇಡೀ ಪ್ರಪಂಚದಲ್ಲಿರುವಂತ ಅತ್ಯುತ್ತಮವಾದ ಪ್ರಜಾತಾಂತ್ರಿಕ ವಿಚಾರಗಳನ್ನ ಇಟ್ಟುಕೊಂಡು ನಮ್ಮ ಸಂವಿಧಾನ ರಚನೆಯಾಗಿದೆ. ಇದರಲ್ಲಿ ಡೆಮಾಕ್ರೆಟಿಕ್, ಪ್ರಜಾತಾಂತ್ರಿಕ, ಜಾತ್ಯತೀತ ಮತ್ತು ಸರ್ವ ಸ್ವತಂತ್ರ ಗಣರಾಜ್ಯ ನಮ್ಮದು ಅಂತ ನಾವು ಹೇಳ್ಕೊಳ್ತೀವಿ. ಆದ್ರೆ ಇದರಲ್ಲಿ ಪ್ರಜಾತಂತ್ರ, ಜಾತ್ಯತೀತತೆ ಎಲ್ಲ ಎಲ್ಲಿದೆ ಅಂತ ಹೇಳ್ತಾ ಹಲವಾರು ಪ್ರಶ್ನೆಗಳನ್ನ ಅವ್ರು ಎತ್ತಿದ್ದಾರೆ.
ಅದರಲ್ಲಿ ಜಾತ್ಯತೀತತೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಮಲಬಾರ್ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಒಬ್ಬ ರೈತ ಹೆಣ್ಣು ಮಗಳು ಮದುವೆ ಆದ್ರೆ ಮೊಟ್ಟ ಮೊದಲ ರಾತ್ರಿಯನ್ನ ಆ ಊರಿನ ಭೂಮಾಲೀಕನ ಜೊತೆಲಿ ಆಕೆ ಕಳಿಬೇಕಾಗಿತ್ತು. ಆಕೆಯ ಕನ್ಯತ್ವದ ಮೇಲೆ ಭೂಮಾಲೀಕರ ಅಧಿಕಾರ ಇರ್ತಾ ಇತ್ತು. ಇದ್ರ ವಿರುದ್ಧ ನಡೆದಂತ ನಿರಂತರವಾದ ಹೋರಾಟದಿಂದ ಬಹಳಷ್ಟು ದೊಡ್ಡ ಕಾನೂನುಗಳ ಬದಲಾವಣೆಗಳು ನಡೆದಿದೆ. ಈ ರೀತಿಯ ಹೋರಾಟಗಳು ಇವತ್ತು ಭಾರತನ ರೂಪಿಸ್ತಾ ಇದ್ದಾವೆ. ಆದ್ದರಿಂದ ನಮ್ಮ ಭಾರತವನ್ನ ನಾವು ಯಾವುದೇ ಒಂದು ಸಮುದಾಯದ ಭಾರತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಹಿಂದೂಗಳ ಭಾರತ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಇದನ್ನ ಮುಸಲ್ಮಾನರ ಭಾರತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಕ್ರಿಶ್ಚಿಯನರ ಭಾರತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಾರತ ಅನ್ನುವಂಥದ್ದು ಒಂದು ಜಾತ್ಯತೀತವಾದಂತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತ ಸಮಾಜ ಅನ್ನುವಂಥದ್ದನ್ನ ಸ್ವಾತಂತ್ರ್ಯ ನಂತರದಲ್ಲಿ ರಚನೆಯಾದಂತ ಸಂವಿಧಾನ ನಮಗೆ ಹೇಳ್ಕೊಟ್ಟಿದೆ. ಇದಕ್ಕೆ ವಿರುದ್ಧವಾದಂತ ಆಳ್ವಿಕೆ ಇವತ್ತು ನಡೀತಾ ಇದೆ. ಆದ್ರಿಂದ ಈ ಧಾರ್ಮಿಕ ಮೂಲಭೂತವಾದ ಏನಿದೆಯೋ, ಧಾರ್ಮಿಕ ಮೂಲಭೂತವಾದ ನಮ್ಮ ದೇಶದ ಬಹಳ ದೊಡ್ಡ ಶತ್ರು. ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಏನ್ ನಡೆದಿದೆ ಅನ್ನೋದನ್ನ ನಾವು ನೋಡಿದೀವಿ. ಬಿಲ್ಕಿಸ್ ಬಾನು ಮೇಲೆ ಮೂಲಭೂತವಾದಿಗಳು ದಾಳಿ ಮಾಡಿದ್ರು, ಆಕೆ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಇಂತಹ ಕೊಲೆಗಡುಕರನ್ನ, ಅತ್ಯಾಚಾರಿಗಳನ್ನ ಗುಜರಾತ್ ಸರ್ಕಾರ ಸನ್ನಡತೆಯ ಆಧಾರದ ಮೇಲೆ ಅವರನ್ನ ಉತ್ತಮ ವ್ಯಕ್ತಿಗಳು ಅಂತ ಬಿಡುಗಡೆ ಮಾಡ್ತು. ಇವತ್ತು ಅವರು ಫ್ರೀ ಆಗಿ ಮುಕ್ತವಾಗಿ ಎಲ್ಲ ಕಡೆ ತಿರುಗಾಡ್ಕೊಂಡಿದ್ದಾರೆ ಅತ್ಯಾಚಾರಿಗಳು. ಇಂತಹ ಒಂದು ಧಾರ್ಮಿಕ ಮೂಲಭೂತವಾದದ ಸರ್ಕಾರ ಇವತ್ತು ಇರುವಂತದ್ದನ್ನ ನಾವು ಪ್ರಶ್ನೆ ಮಾಡಬೇಕು. ಈ ಸರ್ಕಾರ ಇವತ್ತು ಬಹುರಾಷ್ಟ್ರೀಯ ಕಾರ್ಪೊರೇಷನ್ಗಳ ಪರವಾಗಿದೆ. ಅಡಿಗೆ ಅನಿಲದ ಬೆಲೆ ಏನಾಗಿದೆ, ನಮ್ಮ ಮೂಲಭೂತ ಜೀವನಾವಶ್ಯಕ ದಿನಸಿ ವಸ್ತುಗಳ ಬೆಲೆ ಏನಾಗಿದೆ, ಈ ಎಲ್ಲವನ್ನ ನಾವು ಭರಿಸೋದಕ್ಕೆ ಸಾಧ್ಯ ಇದೆಯಾ? ಇಂತಹ ದಿನಬಳಕೆ ವಸ್ತುಗಳ ಬೆಲೆ ಇಷ್ಟಾದಾಗ ನಾವು ಭರಿಸೋದಕ್ಕೆ ಸಾಧ್ಯ ಇದೆಯಾ? ಆದ್ರೆ ಸರ್ಕಾರ ಇದು ಯಾವುದನ್ನು ತಡೀತಾ ಇಲ್ಲ. ಯಾರು ಬಂಡವಾಳಿಗರಾದಾರೋ ಅವರು ಪರವಾಗಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನ ತಡೀತಾ ಇಲ್ಲ. ಎಲ್ಲರಿಗೂ ಸಮಾನವಾದಂತ ದುಡಿಯುವ ಮತ್ತು ಅದಕ್ಕೆ ಸಮಾನವಾದ ಆದಾಯವನ್ನು ಗಳಿಸುವ ಹಕ್ಕಿರ್ಬೇಕು, ಅದನ್ನ ಕೊಡ್ತಾ ಇಲ್ಲ. ಮನುಸ್ಮೃತಿಯ ಪರವಾಗಿ ಇವತ್ತು ಆಳ್ವಿಕೆಯಲ್ಲಿರುವಂತವ್ರು ಮಾತಾಡ್ತಾರೆ. ಮನುಸ್ಮೃತಿ ಒಳಗಡೆ ಏನಿದೆ? ಒಬ್ರು ಪ್ರೊಫೆಸರ್ ನನ್ನ ಹತ್ರ ವಾದ ಮಾಡಿದ್ರು, ಮನುಸ್ಮೃತಿ ಭಾರತದ ಮಹಿಳೆಯರನ್ನ ರಕ್ಷಿಸಬೇಕು ಅಂತ ಹೇಳುತ್ತೆ. ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂದ್ರೆ ಸ್ವಾತಂತ್ರ್ಯದ ವಿಚಾರ ಅಲ್ಲ, ಅದು ನಾವೇ ನಿಮಗೆ ರಕ್ಷಣೆ ಕೊಟ್ಟಾಗ ನಿಮಗೆ ಯಾಕೆ ಮತ್ತೆ ಮಹಿಳಾ ಸಬಲೀಕರಣ ಬೇಕು, ಮಹಿಳಾ ಸ್ವಾತಂತ್ರ್ಯ ಯಾಕೆ ಬೇಕಾಗತ್ತೆ ನಿಮಗೆ? ನಾವೇ ನಿಮಗೆ ರಕ್ಷಣೆ ಕೊಡ್ತೀವಲ್ಲ ಅಂತ ಹೇಳಿ ಒಬ್ರು ಪ್ರೊಫೆಸರ್ ನನ್ನ ಜೊತೆ ವಾದ ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ಹೋಗಿ ಮನುಸ್ಮೃತಿನ ಓದ್ ನೋಡಿ ಒಂದ್ಸಲ. ಮನುಸ್ಮೃತಿ ಹೇಳುತ್ತೆ ಪಶುಗಳನ್ನ, ಶೂದ್ರರನ್ನ ಮತ್ತು ಮಹಿಳೆಯರನ್ನ ಹೇಗೆ ಬೇಕಾದ್ರೂ ದಂಡಿಸಬಹುದು, ಹೊಡಿಬಹುದು ಅಂತ ಹೇಳುತ್ತೆ. ಯಾವ್ದಾದ್ರು ಅತಿಥಿ ಮನೆಗೆ ಬಂದ್ರೆ ಅವರಿಗೆ ಕೊಡಬಹುದಾದಂತ ಅತ್ಯುತ್ತಮವಾದ ಕಾಣಿಕೆ ಏನು ಅಂದ್ರೆ ಮನೆಯಲ್ಲಿರುವಂತ ಅವಿವಾಹಿತೆಯಾದ ಕನ್ಯೆ, ಹೆಣ್ಣು ಮಗಳು ಯಾರಿದ್ದಾಳೋ ಅವಳೇ ಅತ್ಯುತ್ತಮ ಕಾಣಿಕೆ ಅತಿಥಿಗೆ ಅಂತ ಹೇಳುತ್ತೆ. ಈ ರೀತಿಯಲ್ಲಿ ಮಹಿಳೆಯರನ್ನ ಪರಿಗಣಿಸುವಂತ ಮನುಸ್ಮೃತಿ ನಮ್ಗೆ ಹೇಗೆ ಆದರ್ಶ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಯೋಚಿಸಬೇಕು. ಇಂತಹ ವಿಚಾರಗಳನ್ನ ಮುಂದಿಟ್ಟು ಬರ್ತಿರುವಂತವರನ್ನ ನಾವು ಎಚ್ಚರಿಕೆಯಿಂದ ಪರಿಗಣಿಸಬೇಕು. ಯಾಕಂದ್ರೆ ಎಲ್ಲ ಧಾರ್ಮಿಕ ಮೂಲಭೂತವಾದಗಳು ಕೊನೆಗೆ ಬಂದು ಮಹಿಳೆಯರ ಶತ್ರುಗಳು, ಅವು ಮಹಿಳೆಯರನ್ನೇ ತುಳಿತವೆ. ಆದ್ರಿಂದ ಇದ್ರ ವಿರುದ್ಧ ನಾವೆಲ್ಲರೂ ಈ ಬಾರಿ ಒಗ್ಗಟ್ಟಾಗಿ ಬಹಳ ಗಟ್ಟಿಯಾದಂತ ರೀತಿಯಲ್ಲಿ ದನಿ ಎತ್ತಬೇಕು. ಸಹೋದರರೇ, ಸಹೋದರಿಯರೇ, ಈ ಬಾರಿ ನಮ್ಗೊಂದು ಅವಕಾಶ ಇದೆ, ಇದು ಕೊನೆಯ ಅವಕಾಶ. ಇದನ್ನ ನಾವು ಕಳ್ಕೊಳ್ಬಾರ್ದು. ಬಹಳ ಒಗ್ಗಟ್ಟಾಗಿ ಗಟ್ಟಿಯಾದಂತ ಪ್ರಯತ್ನವನ್ನ ಮಾಡ್ತಾ ನಮ್ಮ ದೇಶದ ಸಂವಿಧಾನದ ಆಶಯಗಳನ್ನ ನಾವು ಉಳಿಸ್ಕೊಳ್ಬೇಕು ಅನ್ನುವಂತ ಕರೆಯನ್ನು ಕೊಡ್ತಾ ಶೈಲಜಾ ಟೀಚರ್ ಅವರು ತಮ್ಮ ಸ್ಫೂರ್ತಿದಾಯಕವಾದಂತ ಮಾತುಗಳನ್ನ ಮುಗಿಸಿದ್ರು. ಥ್ಯಾಂಕ್ ಯು. ಮಲ್ಲಿಗೆ ಅವರಿಗೆ ಧನ್ಯವಾದಗಳು. ಈಗ ಶೈಲಜಾ ಟೀಚರ್ ಅವರಿಗೆ ತುಮಕೂರಿನ ಪರವಾಗಿ, ಎಲ್ಲ ಒಕ್ಕೂಟದ ಪರವಾಗಿ ಒಂದು ಕೌದಿಯನ್ನು ಓದಿಸುವ ಮೂಲಕ ಅವರಿಗೆ ನಾವು ಒಂದು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇವೆ. ಊಟದ ಸಮಿತಿಯಲ್ಲಿ ವಿನಂತಿ, 2:30ವರೆಗೂ ಊಟವನ್ನ ಕೊಡಬೇಡಿ. ಮಕ್ಳು ಯಾರು ನಿಂತಿದ್ದೀರಾ ಅವ್ರು ಕೂತ್ಕೊಳ್ಳಿ. 2:30ಗೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಒಂದೇ ದಿವಸ ಸೇರಿದೀವಿ, ಸಂಪೂರ್ಣವಾಗಿ ನಮ್ಮ ಜೊತೆ ಇದ್ದು ಹೋಗಿ ಅಂತ ಹೇಳ್ತಾ ಈಗ ಶೈಲಜಾ ಟೀಚರ್ ಅವರಿಗೆ ಕೌದಿಯನ್ನು ಹೊದಿಸುವುದರ ಮೂಲಕ ನಾವು ಒಂದು ಧನ್ಯವಾದವನ್ನ ಹೇಳ್ತಾ ಇದ್ದೇವೆ. ಶೈಲಜಾ ಟೀಚರ್ ಅವರಿಗೆ ನಾವು ಕೊಡ್ತಾ ಇರೋ ಕೌದಿ ಇದೆಯಲ್ಲ, ಇದ್ರ ಒಂದು ವಿಶೇಷ ಅಂದ್ರೆ ಇದು ನಾವೇ ಹೊಡೆದಿರೋದು. ನಾವೇಂತಂದ್ರೆ ಒಕ್ಕೂಟದ ಗೆಳತಿಯರು ಫ್ರೆಂಡ್ಸ್ ಮನೆಯಲ್ಲಿ ಸೇರಿ ಎಲ್ಲರೂ ಒಂದೊಂದು ಪೀಸಿಗೆ ತಮಗೆ ಏನೇನು ಕಸೂತಿ ಬರುತ್ತೋ ಎಲ್ಲ ಕಸೂತಿನ ಹಾಕಿ ಆಮೇಲೆ ಮತ್ತೆ ಅದನ್ನ ಸೇರಿಸಿ ಇದು ನಾವೇ ತಯಾರು ಮಾಡಿರೋದು.
ಹೆಣ್ಮಕ್ಳು ಹಂಗೆ ಅಲ್ವಾ, ಬೇರೆ ಬೇರೆ ಬಣ್ಣದ್ದು, ಬೇರೆ ಬೇರೆ ತರದ ಕಸೂತಿ ಎಲ್ಲವೂ ಒಟ್ಟು ಸೇರಿದ್ರೆ ಎಷ್ಟು ಚೆನ್ನಾಗಿದೆ. ಸೊ ಈ ನಮ್ಮ ಮಹಿಳಾ ಐಕ್ಯತೆ ಇದೆಯಲ್ಲ, ಮಹಿಳಾ ಯೂನಿಟಿ, ಅದಕ್ಕೆ ಒಂದು ದ್ಯೋತಕವಾಗಿರೋ ಕೌದಿನ ನಾವು ಶೈಲಜಾ ಟೀಚರ್ ಅವರಿಗೆ ಕೊಡೋದ್ರ ಮೂಲಕ ನಮ್ಮ ಪ್ರೀತಿನ ಅವರಿಗೆ ಸಮರ್ಪಣೆ ಮಾಡ್ತೀವಿ. ಸೊ ಅವರಿಗೆ ಚಳಿ ಆಗದಂಗೆ ನಮ್ಮ ಪ್ರೀತಿ ಅವರಿಗೂ ಸ್ವಲ್ಪ ಇದಾಗ್ತದೆ. ಎಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಕೌದಿ ಅಂದರೆ ಮಹಿಳಾ ಐಕ್ಯತೆಯ ಹೆಗ್ಗುರುತು. ಮಹಿಳಾ ಐಕ್ಯತೆ ಚಿರಾಯುವಾಗಲಿ, ಮಹಿಳಾ ಐಕ್ಯತೆ ಚಿರಾಯುವಾಗಲಿ. ವಿಮೆನ್ಸ್ ಯೂನಿಟಿ ಜಿಂದಾಬಾದ್, ವಿಮೆನ್ಸ್ ಯೂನಿಟಿ ಜಿಂದಾಬಾದ್. ಎಲ್ಲರಿಗೂ ಧನ್ಯವಾದಗಳು. ಈಗ ಡಾಕ್ಟರ್ ಸುಧಾ ಕಾಮತ್ ಅವರು ಪ್ಲಾಸ್ಟಿಕ್ ಸರ್ಜನ್ ಅಖಿಲ ಭಾರತ ಉಪಾಧ್ಯಕ್ಷರು AIMSS, ಇವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ್ತಾರೆ. ಇವರು AIMSS ದೇಶದಾದ್ಯಂತ ಮಹಿಳೆಯರು ಎದುರಿಸುವ ಸಮಸ್ಯೆಗಳ ವಿರುದ್ಧ ಹಲವಾರು ಧ್ವನಿಗಳನ್ನು ಎತ್ತಿ ಅವರು ಎಲ್ಲ ಹೋರಾಟವನ್ನು ಬದಲಾಗಿದ್ದಾರೆ. ಪರ್ವೀನ್ ರಾಜ್ರವರು ಹೊರಡ್ತಾ ಇದ್ದಾರೆ. ಅವರಿಗೆ ಒಕ್ಕೂಟದ ಪರವಾಗಿ ಧನ್ಯವಾದಗಳು. ಈಗ ಡಾಕ್ಟರ್ ಸುಧಾ ಕಾಮತ್ ಅವರು ಮೊದಲ ಪ್ಲಾಸ್ಟಿಕ್ ಸರ್ಜನ್ ಇವರು ಮಾತಾಡ್ತಾ ಇದ್ದಾರೆ. ಸಂಗಾತಿಗಳೇ, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಇಡೀ ದೇಶದಾದ್ಯಂತ ಮಹಿಳೆಯರ ಮಧ್ಯೆ ಹಲವಾರು ಹೋರಾಟಗಳನ್ನ ಸಂಘಟನೆ ಮಾಡ್ತಾ ಇದೆ. ಇದರ ಒಂದು ನೇತೃತ್ವದಿಂದ ಅವರ ವಿದ್ಯಾರ್ಥಿ ದೆಸೆಯಿಂದಲೇ ಇಡೀ ದೇಶದೆಲ್ಲೆಡೆ ಮಹಿಳಾ ಚಳವಳಿಗೆ ಒಂದು ನಾಯಕತ್ವ ನೀಡ್ತಾರೆ ಅಂತ ಡಾಕ್ಟರ್ ಸುಧಾ ಕಾಮತ್ ಅವರು ಮೂಲತಃ ವೈದ್ಯರಾಗಿದ್ದು ಬರೀ ಸಮಾಜದ ಬರೀ ರೋಗಿಗಳನ್ನಷ್ಟೇ ಅಲ್ಲ, ಸಮಾಜದ ಒಂದು ರೋಗವನ್ನು ಸಹ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ದೆಸೆಯಲ್ಲಿ ಅವರು ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೇ ಈ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ. ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯ ಮೇಲಿರುವ ಹಾಗೂ ಈ ಸಭೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸ್ನೇಹಿತರೆ, ಮೊಟ್ಟ ಮೊದಲದಾಗಿ ನಾನು ನನ್ನ ಪರವಾಗಿ ಹಾಗೂ ನಮ್ಮ ಸಂಘಟನೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಪರವಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನ ಕೊಡ್ತೇನೆ. ಈ ದಿನ ಎಲ್ಲ ದಿನಗಳಂತೆ ಒಂದು ಹೊಸ ವರ್ಷದ ತರನೋ ಹಬ್ಬದ ತರನೋ ಅಲ್ಲ. ಈ ದಿನ ನಾವು ಯಾವ ಹಕ್ಕುಗಳನ್ನ ನಾವು ಗಳಿಸ್ಕೊಂಡಿದ್ದೀವಿ, ಇನ್ನು ನಾವು ಗಳಿಸ್ಕೊಳ್ಬೇಕಾಗಿರೋದು ಏನಿದೆ, ನಮ್ಮ ಸಾಗಬೇಕಾದ ದಾರಿ ಯಾವುದು, ನಮ್ಮ ಗುರಿ ಯಾವುದು, ಅದನ್ನ ಗುರುತಿಸಿ ಆ ನಿಟ್ಟಿನಲ್ಲಿ ಸಂಕಲ್ಪ ಕೊಡುವಂತ ದಿನ ಸ್ನೇಹಿತರೆ. ಇದಕ್ಕೆ ಪೂರಕವಾಗಿ ನಾನು ನಮ್ಮ ಇತಿಹಾಸವನ್ನ ಕೊಂಚ ಹಿಂದೆ ತಿರುಗಿ ನೋಡಕ್ಕೆ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಯಾವ ಅಮೆರಿಕನ ನಾವಿವತ್ತು ಒಂದು ಪ್ರಜಾತಂತ್ರದ ಶಿಖರ ಪ್ರಾಯದಲ್ಲಿದೆ, ಎಲ್ಲ ಪ್ರಜಾತಂತ್ರ ಹಕ್ಕುಗಳನ್ನ ಗಳಿಸ್ಕೊಂಡಿದೆ ಅಂತ ಹೇಳ್ತೀವೋ, ಇವತ್ತು ಒಂದು ಖಂಡಿತ ಗಳಿಸ್ಕೊಂಡಿಲ್ಲ. ಆದ್ರೂ ಆ ಒಂದು ಹೆಮ್ಮೆ ಪಟ್ಟ ಅಮೆರಿಕಾದಲ್ಲಿ 1857ನೇ ಇಸ್ವಿಯಿಂದನೇ ಹೆಣ್ಣು ಮಕ್ಕಳ ಹೋರಾಟ ಶುರು ಆಯಿತು. ನ್ಯೂಯಾರ್ಕ್ ಅಲ್ಲಿ
ಜವಳಿ ಕಾರ್ಖಾನೆ ಗಾರ್ಮೆಂಟ್ ಫ್ಯಾಕ್ಟರಿಲಿ ಸುಮಾರು ಬಂದಂತಹ ಮಹಿಳೆಯರೆಲ್ಲ ವಲಸೆ ಕಾರ್ಮಿಕರು. ಅವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇರಲಿಲ್ಲ, ದುಡಿಯೋ ಅವಧಿ ಒಂದು ನಿಗದಿತವಾಗಿರ್ಲಿಲ್ಲ. ಎಷ್ಟು ಗಂಟೆ ಕಟ್ಟಲೇಬೇಕಾದ್ರೂ ದುಡಿಬೋದಾಗಿತ್ತು. ಆ ಹೆಣ್ಮಕ್ಳು, ಗರ್ಭಿಣಿಯರು, ತಾಯಿಯರು ನೋಡದೆ ದುಡಿಸ್ಕೊಳ್ಳೋರು. ಮತ್ತೆ ಅಲ್ಲಿ ಕೆಲಸದ ಒಂದು ಸ್ಥಳದಲ್ಲಿ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು. ಗಾಳಿ ಇರಲಿಲ್ಲ, ಬೆಳಕಿರ್ಲಿಲ್ಲ, ಅಂತ ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ಅವ್ರು ದುಡಿಬೇಕಾಗಿತ್ತು. ಇದರಿಂದ ರೋಸಿ ಅವರು ಬೀದಿಗಿಳಿದ್ರು. ಅಲ್ಲಿಂದ ಅವ್ರ ಹೋರಾಟ ಶುರುವಾಯಿತು. ಮತ್ತೆ ಇನ್ನೊಂದು ಪ್ರಮುಖವಾದ ಹೋರಾಟ ಶುರುವಾಗಿದ್ದು ಅಂದ್ರೆ 1908ರಲ್ಲಿ ಮತ್ತೆ ನ್ಯೂಯಾರ್ಕ್ ಅಲ್ಲಿ ಇಂಥ ಹೋರಾಟ ಶುರುವಾಗಿ ಸುಮಾರು 15,000 ಹೆಣ್ಮಕ್ಳು ಬೀದಿಗಿಳಿದ್ರು. ಅವ್ರ ಮೇಲೆ ಆ ಮಾಲೀಕರ ಪರವಾಗಿದ್ದ ಸರ್ಕಾರ ಲಾಠಿ ಚಾರ್ಜ್ ಮಾಡ್ತು, ಅವ್ರ ಮೇಲೆ ದಾಳಿ ಎಸೆದು ಎಷ್ಟೋ ಜನ ಹೆಣ್ಮಕ್ಳು ಪ್ರಾಣ ಕೊಟ್ಟು ರಕ್ತದ ಹೊಳೆ ಹರಿತು. ಈ ಒಂದು ದಿನಾನ ನಾವು ಸ್ಮರಿಸಿಕೊಂಡು ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಸಮಾಜವಾದಿ ಮಹಿಳೆಯರ ಒಂದು ಸಮ್ಮೇಳನ ಕಾಪನ್ಹೇಗನ್ ಡೆನ್ಮಾರ್ಕಲ್ಲಿ ನಡೀತು. ಆಗ ಸಮಾಜವಾದಿ ನಾಯಕಿ ಜರ್ಮನಿಯ ಕ್ಲಾರಾ ಜೆಟ್ಟಿನನ್ ಅವರು ಈ ದಿನಾನ ನೆನಪಿಸಿಕೊಂಡು ಇದು ನಡೆದಂತು ಮಾರ್ಚ್ 8ರಂದು. ಅದನ್ನ ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ದುಡಿಯುವ ಮಹಿಳೆಯರ ದಿನವನ್ನಾಗಿ ಆಚರಿಸಬೇಕು ಅಂತ ಕರೆ ಕೊಟ್ಟರು. ಅಂದಿನಿಂದ 1911ರಿಂದ ಮಹಿಳೆಯರ ಬೇರೆ ಬೇರೆ ಹಕ್ಕುಗಳಿಗಾಗಿ ಈ ದಿನಾನ ಆಚರಿಸ್ಕೊಂಡ ಬಂದಿದ್ದೀವಿ. ಮುಖ್ಯವಾಗಿ ಮತದಾನದ ಹಕ್ಕು, ಹೆಣ್ಮಕ್ಳಿಗೆ ಮತದಾನದ ಹಕ್ಕು ಇಲ್ಲದೆ ಇದ್ದಾಗ ಅದಕ್ಕೋಸ್ಕರ ಹೋರಾಟ ನಡೀತು ಮತ್ತು ಸುಮಾರು ಹಕ್ಕುಗಳಿಗೋಸ್ಕರ ಹೋರಾಟ ನಡೀತು. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೆ ಈ ದಿನಾನ ವಿಶ್ವದಾದ್ಯಂತ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಸ್ನೇಹಿತರೆ ನಾನು ಹೇಳ್ಬೇಕಾದದ್ದು ಅಂದ್ರೆ ಇವತ್ತು ಇನ್ನೂ ಹೆಚ್ಚಿನ ಹಕ್ಕುಗಳನ್ನ, ಸಮಾನತೆಯನ್ನ ನಾವು ಬೆಳೆಸ್ಕೋದ್ ಬಿಡಿ, ಯಾವ ಹಕ್ಕುಗಳನ್ನ ಈ ಹೋರಾಟದ ಮೂಲಕ ನಾವು ಪಡೆದಿದ್ದೀವೋ ಅದನ್ನ ಒಂದೊಂದಾಗಿ ಕಳ್ಕೊಂಡು ಬರ್ತಾ ಇದ್ದೀವಿ. ದುಡಿಯುವ ಅವಧಿ 8 ಗಂಟೆಗಳ ಕಾಲ ಅಂತ ನಿಗದಿಯಾಗಿತ್ತು. ಈಗ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಅದನ್ನ 12 ಗಂಟೆಗೆ ವಿಸ್ತರಿಸಿದೆ. ಸ್ನೇಹಿತರೆ, ನಮ್ಮ ಹೆಣ್ಣು ಮಕ್ಕಳಿಗೆ ವಿಶ್ರಾಂತಿ ಬೇಡವಾ? ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ವಿಶ್ರಾಂತಿ ಬೇಕಾಗಿದೆ. ಯಾವ ರೀತಿ ಒಂದು ದುಡಿಯುವ ಅವಧಿ ಇರಬೇಕು ಅಂತಂದ್ರೆ 8 ಗಂಟೆ ಕಾಲ ದುಡಿತಾ, 8 ಗಂಟೆ ಕಾಲ ಅವರ ಒಂದು ತಮ್ಮ ವೈಯಕ್ತಿಕವಾಗಿ ಕಳಿಬೇಕಾದ ಕಾಲಕ್ಕೆ 8 ಗಂಟೆ ನಿದ್ದೆ. ಈ ರೀತಿಯಾಗಿ ಒಂದು ಮಾನವ ಸಮಾಜದಲ್ಲಿ ಬೇಕಾಗಿರೋದು. ಆ ಒಂದು ಗಂಟೆಗಳನ್ನ ಕಿತ್ಕೊಂಡು ದುಡಿಯೋದಕ್ಕೆ ಅಂತ ಮಾಲೀಕರು ಅವನ್ನ ಬಳಸ್ಕೊಂಡ್ರೆ ಆ ಹೆಣ್ಮಕ್ಳ ಪರಿಸ್ಥಿತಿ, ಯಾರ ಪರಿಸ್ಥಿತಿ ಅಥವಾ ಹೆಚ್ಚಿನ ಭಾಗ ಹೆಣ್ಮಕ್ಳಿಗೆ ಹೇಗಾಗಬೇಡ. ಸೊ ಇಂಥ ಒಂದು ಪರಿಸ್ಥಿತಿ ಇರೋ ಹಕ್ಕುಗಳನ್ನ ಕಳ್ಕೊಂಡು ನಾವು ಜೀವಿಸಬೇಕಾದಂತ ಪರಿಸ್ಥಿತಿ ಇದೆ. ಮತ್ತೆ ಜಾಗತೀಕರಣದ ನಂತರ ನಮಗೆ ಕಣ್ಣು ಕುಕ್ಕ ತರ ಆಗ್ತಾ ಇರೋದು ಅಂದ್ರೆ ಯಾವುದೇ ಒಂದು ನಿಗದಿತ ವೇತನ ಇರುವಂತ ಒಂದು ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಅಂತ ಏನ್ ಇಲ್ಲದೆ ಅಂತದ ಗುತ್ತಿಗೆ ಇಲ್ಲಿ ಹೆಣ್ಮಕ್ಳನ್ನ ದುಡಿಸ್ಕೊತಾ ಇರೋದು. ಈ ಗುತ್ತಿಗೆ ಕಾರ್ಮಿಕರು ನಾವು ನೋಡ್ತೀವಲ್ಲ, ಆನರೇರಿಯಂ ಅಂತ ಗೌರವಧನ ಅಂತ ಆಶಾ ಕಾರ್ಮಿಕರಿಗೆ, ಕಾರ್ಯಕರ್ತರಿಗೆ, ಅಂಗನವಾಡಿಯವರಿಗೆ ಕೊಟ್ಟು ಅದು ನಿಗದಿತವಾಗಿಲ್ಲ. ಯಾವ್ಯಾವಾಗಲೂ ಕೊಡ್ತಾ ಇರೋದು ಬೆಳಗ್ಗೆ ರಾತ್ರಿ ತನಕ ಅವ್ರು ಹೇಳಿದ ಕೆಲಸ ಬಿಟ್ಟು ಎಲ್ಲಾ ಕೆಲಸಗಳನ್ನು ದುಡಿಸ್ಕೊಂಡು ಅವ್ರಿಗೆ ಕೊಡದೇ ಇರುವಂತದ್ದು. ಇಂಥದೆಲ್ಲ ಮುಂದುವರಿತಾ ಇದೆ. ಸೊ ಇವತ್ತು ನಾವು ಈ ಹಕ್ಕುಗಳನ್ನ ನೆನಪಿಸ್ಕೊಂಡು ಅದಕ್ಕೋಸ್ಕರ ಹೋರಾಡಬೇಕಾದ ದಿನ ಇದು. ಮತ್ತೆ ದೌರ್ಜನ್ಯದ ಬಗ್ಗೆ ಮಾತಾಡಿದ್ರೆ ಅದರ ದಿನ ಪತ್ರಿಕೆಗಳು ನೋಡಿದ್ರೆ ನಮಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಹೆಣ್ಮಕ್ಳ ಮೇಲೆ ಎಂತ ಅತ್ಯಾಚಾರಗಳು ನಡೀತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು 9 ವರ್ಷದ ವೃದ್ಧೆಯ ಮೇಲೂ ನಡೀತಾ ಇರೋ ಅತ್ಯಾಚಾರ, ಹಾಡು ಹಗಲೇ ನಡೀತಾ ಇರೋ ಅತ್ಯಾಚಾರಗಳು ಕಣ್ಣು ಕುಗ್ತಾ ಇವೆ ಸ್ನೇಹಿತರೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ, ಅಪರಾಧಿಗಳಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಮುಂದೆ ಇಂಥ ಅಪರಾಧಗಳು ನಡೆಯಬಾರದು ಅನ್ನೋ ಒಂದು ನಿದರ್ಶನ ಕೊಡಬೇಕಾದ ಸರ್ಕಾರನೇ. ಆದ್ರೆ ಮೇಡಮ್ ಹೇಳಿದ್ರು, ಬಿಲ್ಕಿಸ್ ಬಾನು ಕೇಸಲ್ಲಿ ಗುಜರಾತ್ ಅಲ್ಲಿ ಸಿಬಿಐ ಕೈಗೆ ಹೋಗಿ 11 ಜನ ಪಾತಕಿಗಳಿಗೆ ಜೀವಾವಧಿ ಶಿಕ್ಷೆ ಇದ್ರು ಅವರ ಸನ್ನಡತೆ, ಒಳ್ಳೆ ನಡತೆ ತೋರಿಸ್ಕೊಟ್ಟಂತ, ಯಾವ ಒಳ್ಳೆ ನಡತೆ ಅಂತ ಸರ್ಕಾರನೇ ಹೇಳ್ಬೇಕು, ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ಮತ್ತೆ ಹತ್ರಾಸ್ ಕೇಸು ನಿಮ್ಗೆಲ್ರಿಗೂ ಗೊತ್ತಿರೋಂಥದ್ದು, ನಾವು ನಮ್ಮ ಕಣ್ಣು ಮುಂದೆ ನಡೆದಿರುವಂಥದ್ದು. ಅಂತ ಒಬ್ಬ 19 ವರ್ಷದ ದಲಿತ ಹುಡುಗಿ ಮೇಲೆ ಅತ್ಯಾಚಾರ ನಡೆದು, ಅದು ಯಾರು ನಡೆದಿದ್ದಾರೆ ಅಂತ ಆಕೆ ಸಾಯೋ ಮುಂಚೆ ಡೈಯಿಂಗ್ ಡಿಕ್ಲರೇಷನ್ ಅಂತಾರೆ, ಅದ್ರಲ್ಲಿ ಹೇಳಿದ್ದಾರೆ. ಡೈಯಿಂಗ್ ಡಿಕ್ಲರೇಷನ್ ಅನ್ನೋದನ್ನ ಪ್ರೂಫ್ ಅಂತ ತಗೋಬೇಕಾಗಿರೋದು, ಅದನ್ನ ತಗೊಳ್ದೆ ಅಪರಾಧಿಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಒಬ್ಬನ ಅವನು ಬೇಕು ಅಂತ
ಕೊಲೆ ಮಾಡಿದ್ದಲ್ಲ, ಆಕಸ್ಮಿಕವಾಗಿ ಆಗಿತ್ತು ಅನ್ನೋದು ಒಂದು ಆರೋಪ ಹಾಕಿ ಆತನ ಮೇಲಿದ್ದ ಅತ್ಯಾಚಾರದ ಒಂದು ಕೇಸನ್ನು ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಅಂತಂದ್ರೆ ಸರ್ಕಾರ ಮತ್ತು ಆಡಳಿತಾಂಗ ಬೇಕಾದ ಪುರಾವೆನ ಅದನ್ನ ಒಗ್ಗೂಡಿಸೋ ಬದಲಿಗೆ ಅದನ್ನ ನಿರ್ನಾಮ ಮಾಡಿರೋದು. ಎಷ್ಟೋ 8 ದಿನದ ತನಕ ಅವಳ ಪರೀಕ್ಷೆ ಮಾಡ್ತಾ ಇರೋದು, FIR ದರ್ಜೆ ಮಾಡ್ತಾ ಇರೋದು, ಕೊನೆಗೆ ಗುಟ್ಟಾಗಿ ಮಧ್ಯರಾತ್ರಿಯಲ್ಲಿ ಆಕೆ ತಂದೆ ತಾಯಿಗಳು ಹೇಳಿದಾಗೆ ಆಕೆನ ಸುಟ್ಟು ಹಾಕಿರೋದು. ಇಂಥದ್ದು ನಮ್ಮ ಕಣ್ಣು ಮುಂದೆ ನಡೀತಾ ಇರ್ಬೇಕಾದ್ರೆ ನಾವೆಲ್ಲರೂ ಒಗ್ಗೂಡಿ ನಮ್ಮ ಧ್ವನಿನ ಎತ್ತದೇ ಹೋದ್ರೆ ಇದಕ್ಕೆ ನಾವು ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟಪಡೋದು ಅಂತಂದ್ರೆ, ಒಂದು ಕಾಲದಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಮಹಿಳಾ ವಿಮೋಚನೆಯ ಸ್ಲೋಗನ್ನ ಘೋಷಣೆಗಳು ಎತ್ತಿದ್ದ ಅಂತ ಬಂಡವಾಳಶಾಹಿ ವ್ಯವಸ್ಥೆನೆ ಇವತ್ತು ತನ್ನ ಅವಸಾನ ಕಾಲದಲ್ಲಿದೆ. ಯಾವುದೇ ವ್ಯವಸ್ಥೆ ಆದ್ರೂ ಒಂದು ಮಟ್ಟಕ್ಕೆ ಮೇಲೆ ಏರುತ್ತೆ, ಅದು ಕೊನೆಗೆ ಅದು ಬೀಳಲಿಕ್ಕೆ ಶುರುವಾಗುತ್ತೆ. ಮನುಷ್ಯನ ತರಾನೇ ಒಂದು ಹಂತದ ತನಕ ಮಗು ಇರೋದು, ವೃದ್ಧಾಪ್ಯ ತಲುಪಿದಾಗ ಮರಣ ಹೊಂದಲೇಬೇಕು. ಅದನ್ನ ನಾವು ಬಲವಂತವಾಗಿ ಜೀವಂತವಾಗಿ ಬಿಟ್ರೆ, ಬಲವಂತವಾಗಿ ಈಗ ಎಷ್ಟೋ ಸತಿ ಪ್ರಾಣ ಹೋಗ್ತಾ ಇದೆ ಅಂತ ವೆಂಟಿಲೇಟರ್ ಮೇಲೆ ಇರ್ತೀವಿ. ಈಗ ವೆಂಟಿಲೇಟರ್ ಮೇಲೆ ಇರೋ ವ್ಯವಸ್ಥೆ ಇದು. ಈ ವ್ಯವಸ್ಥೆನ ನಾವು ಸುಧಾರಣೆಗಳಿಂದ ಸರಿ ಮಾಡಕ್ ಸಾಧ್ಯವೇ ಇಲ್ಲ. ಕೆಲವೊಂದು ಹಕ್ಕುಗಳಿಗಾಗಿ ಹೋರಾಟವಾಗೋದಿಲ್ಲ, ಮಹಿಳೆಯರ ನಿಜವಾದ ವಿಮುಕ್ತಿ ಈ ವ್ಯವಸ್ಥೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಕಾಗಿರೋದು ಸಮಾಜವಾದಿ ವ್ಯವಸ್ಥೆ. ಅದನ್ನ ಸಮಾಜವಾದಿ ನಾಯಕಿ ಕ್ಲಾರಾ ಜೆಟ್ಟಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗ್ ಬೇಕಾಗಿರೋದು ವ್ಯವಸ್ಥೆಯ ಬದಲಾವಣೆ, ಬಂಡವಾಳಶಾಹಿ ವ್ಯವಸ್ಥೆಗೆ ನಾವು ಕೊನೆ ಹಾಕಿ ಸಮಾಜವಾದವನ್ನು ತರಬೇಕು ಅಂತ. ಇದು ಸಾಧ್ಯ ಆಗಿದ್ದು ಹಿಂದಿನ ಸೋವಿಯತ್ ಒಕ್ಕೂಟದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆ ಇತ್ತು. ದುಡಿಯುವ ಹೆಣ್ಣು ಮಕ್ಕಳು ಎಷ್ಟೋ ಹಕ್ಕುಗಳನ್ನು ಗಳಿಸ್ಕೊಂಡ್ರು. ಅವರಿಗೆ ಅಲ್ಲಿ ಕಮ್ಯುನಿಟಿ ಕಿಚನ್ ಇತ್ತು, ಕಮ್ಯುನಿಟಿ ವಾಷಿಂಗ್ ಇದಿತ್ತು, ಮಕ್ಕಳಿಗೆ ಶಿಶುಪಾಲನಾ ಕೇಂದ್ರಗಳಿದ್ವು, ಮಕ್ಕಳಿಗೆ ಮಿಲ್ಕ್ ಕಿಚನ್ಗಳಿದ್ವು. ಅದರಿಂದ ಅವರು ಈ ಗೃಹ ಕೃತ್ಯದ ಎಷ್ಟೋ ಕೆಲಸದಿಂದ ಹೊರಗಡೆ ಬಂದು ಕೆಲಸ ಮಾಡಕ್ ಸಾಧ್ಯ ಆಗಿತ್ತು. ಮತ್ತೆ ಸ್ನೇಹಿತರೆ, ವಿಶ್ವದಲ್ಲಿ ವೈಶ್ಯಾವಾಟಿಕೆಯನ್ನ ನಿರ್ನಾಮ ಮಾಡಿದ ಒಂದೇ ಒಂದು ದೇಶ ಅಂತಂದ್ರೆ ಅದು ಸೋವಿಯತ್ ಒಕ್ಕೂಟ. ಇಂಥ ಒಂದು ವ್ಯವಸ್ಥೆಗೆ ನಾವು ಹೋಗ್ಬೇಕು ಅಂತಂದ್ರೆ ನಮ್ಮ ಪ್ರಜಾತಾಂತ್ರಿಕ ಹಕ್ಕುಗಳನ್ನ ಒಂದೊಂದಾಗಿ ಗಳಿಸ್ಕೊಳ್ತಾ, ನಮ್ಮ ಹೆಣ್ಣು ಮಕ್ಕಳಲ್ಲಿ ಈ ಬಗ್ಗೆ ಜಾಗೃತಿ ತರ್ತಾ ಆ ವ್ಯವಸ್ಥೆಗೆ ಹೋಗೋದಕ್ಕೆ ನಾವು ಪಣ ತೊಡೋಣ. ಈ ದಿನ ಆ ಒಂದು ಹಕ್ಕುಗಳನ್ನ ಗಳಿಸೋದಕ್ಕೆ, ಹೆಣ್ಮಕ್ಳ ಮೇಲಿರೋ ಎಲ್ಲಾ ರೀತಿಯಾದ ದೌರ್ಜನ್ಯಗಳಿಗೆ ಕೊನೆ ಹಾಕೋದಕ್ಕೆ ಸಂಕಲ್ಪ ತೊಡುತ್ತಾ ನಾವು ಮುಂದೆ ಸಾಗೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಡಾಕ್ಟರ್ ಸುಧಾ ಕಾಮತ್ ಅವರಿಗೆ ಧನ್ಯವಾದಗಳು. ಈಗ ಅಕ್ಕೈ ಪದ್ಮಶಾಲಿ ಅವರು ಒಂದೇ ನಿಮಿಷ ಅಂದ್ರೆ 2 ನಿಮಿಷ ಮಾತಾಡ್ತಾರೆ ಅಷ್ಟೇ. ಒಕ್ಕೂಟದ ಪರವಾಗಿ ಡಾಕ್ಟರ್ ಸುಧಾ ಕಾಮತ್ ಅವರಿಗೆ ಧನ್ಯವಾದಗಳು. ನಾನು 1/4 ಗಂಟೆ ಮಾತಾಡ್ತೀನಿ. ಶಕುನ್ ಅವರೇ, ಮಧುಭೂಷಣ್ ಅವರೇ, ಕಲ್ಪನಾ ಅವರೇ, ಡಾಕ್ಟರ್ ವಿಜಯ ಅವರೇ, ಸಾಧನಾ ಮಹಿಳಾ ಸಂಘಟನೆ ಗೀತರು, ತುಂಬಾ ವ್ಯಕ್ತಿಗಳು ನಮ್ಮ ಭಾಜನರಾಗಿದ್ದಾರೆ. ಎಲ್ಲ ಇದು ಗಂಡಸರು ಹೆಸರಿಂದ ದಯವಿಟ್ಟು ಕೈ ಎತ್ತೀನಿ, ಗಂಡಸರು ಅಂತ ಅನ್ಕೊಂಡ್ರೆ. ಹೌದಾ? ಥ್ಯಾಂಕ್ ಯು. ನಿಮಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, I want to wish everyone, every human being, an international Women's Day with an importance of celebrating in 21st century and especially in 2023. ನಾನು ಒಂದಷ್ಟು ಘೋಷಣೆಗಳನ್ನ ಕೂಗ್ತೀನಿ, ದಯಮಾಡಿ ತಾವು ನಿಮ್ಮ ಧ್ವನಿಗಳನ್ನ ನನ್ನ ಜೊತೆ ಸೇರಿಸಬೇಕು ಅಂತ. CAA ಪರ ಸರ್ಕಾರಕ್ಕೆ ಹಾಕಿ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಹಾಕಿ ಧಿಕ್ಕಾರ, ಹಿಜಾಬ್ ವಿರುದ್ಧದ ಸರ್ಕಾರಕ್ಕೆ ಹಾಕಿ ಧಿಕ್ಕಾರ, ತ್ರಿವಳಿ ತಲಾಖ ಸರ್ಕಾರ ಸಂಪೂರ್ಣವಾಗಿ ಅದರ ಸಮರ್ಥಿಸಿಕೊಂಡ ಸರ್ಕಾರಕ್ಕೆ ಹಾಕಿ ಧಿಕ್ಕಾರ, ಆಂಟಿ ಕನ್ವರ್ಷನ್ ಬಿಲ್ ಕರ್ನಾಟಕದಲ್ಲಿ ಮಸೂದೆ ಮಾಡಿದ ಸರ್ಕಾರಕ್ಕೆ ಹಾಕಿ ಧಿಕ್ಕಾರ, ಯುವಕರ ಬಾಳನ್ನು ನಾಶ ಮಾಡುತ್ತಿರುವ ಸರ್ಕಾರಕ್ಕೆ ಹಾಕಿ ಧಿಕ್ಕಾರ, ದೇಶದ ಸಂಪತ್ತನ್ನು ಖಾಸಗಿ ಸಂಸ್ಥೆಗೆ ಅಡಮಾನವಿಟ್ಟಿರುವ ಸರ್ಕಾರಕ್ಕೆ ಹಾಕಿ ಧಿಕ್ಕಾರ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಆಹಾರ ಧಾನ್ಯ ಎಲ್ಲದರ ಬೆಲೆಯನ್ನು ಏರಿಕೆ ಮಾಡಿದ ಸರ್ಕಾರಕ್ಕೆ ಹಾಕಿ ಧಿಕ್ಕಾರ. ಸಾಕು ಧಿಕ್ಕಾರ.
ಸಾರ್ವತ್ರಿಕ ಚುನಾವಣೆ 2023 ಇಸ್ವಿಯಲ್ಲಿ ನಾವೆಲ್ಲರೂ ಸಾಕ್ಷಿಯಾಗುವಂತಹ ಬಹುದೊಡ್ಡ ಸಂವಿಧಾನಕ್ಕೆ ಕೊಡುವಂತಹ ಗೌರವ ಅಂತ ನಾನು ಸಂಪೂರ್ಣವಾಗಿ ಭಾವಿಸಿದ್ದೀನಿ. ಇದನ್ನು ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಸಂವಿಧಾನ ವಿರೋಧಿಯ ಚಟುವಟಿಕೆ ಮತ್ತು ಮನಸ್ಥಿತಿರುವಂತಹ ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ನಾವು ನಿರ್ಣಾಮ ಮಾಡಿ ಸಂವಿಧಾನನ ರಕ್ಷಣೆ ಮಾಡುವಂತಹ ಸರ್ಕಾರಗಳನ್ನ ಆಯ್ಕೆ ಮಾಡಿ ಆಳುವಂತಹ ಜನಪ್ರತಿನಿಧಿಗಳನ್ನ ತಗೊಂಡ್ಬರ್ಬೇಕು ಅಂತ ಕೇಳ್ತಾ ಇದ್ದೀನಿ. ಎರಡೇ ವಿಷಯ ಇದೆ ಮಾತಾಡಲಿಕ್ಕೆ. 33% ರಿಸರ್ವೇಶನ್ ನಾವೇನು ಕೇಳ್ತಾ ಇದ್ದೀವಿ, ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಆಲ್ಮೋಸ್ಟ್ 70 ಕೋಟಿ ಜನ ಮಹಿಳೆಯರಿದ್ದೀವಿ. ಹಾಗಿದ್ದಾಗ ನಮ್ಮ ಒಕ್ಕೂಟದ ಕೂಗು 50%, ನಮ್ಮ ಗ್ರಾಮ ಪಂಚಾಯತಿಂದ ಹಿಡಿದು ಸಂಸತ್ತಿನ ತನಕ ನಾವೆಲ್ಲರೂ ಕೂಡ ಈ ಒಂದು ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಮತ್ತು ಪೊಲಿಟಿಕಲ್ ರಿಸರ್ವೇಶನ್ ನ ಆಕ್ಯುಪೈ ಮಾಡಲೇಬೇಕು ಅನ್ನೋದು ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಪ್ರಧಾನಮಂತ್ರಿ ಒಂದು ಸ್ಲೋಗನ್ ಹೇಳ್ತಾ ಇದ್ರು, ಗೊತ್ತಲ್ಲ ಏನ್ ಹೇಳ್ತಾ ಇದ್ರು? ಬೇಟಿ ಬಚಾವ್ ಬೇಟಿ ಪಢಾವ್ ಅಂತ ಹೇಳ್ತಾ ಇದ್ರು. ಹೌದಲ್ಲೇನ್ರಿ? ಹೇಳ್ತಾ ಇದ್ದಾರೆ ಇಲ್ವಾ? ಬೇಟಿ ಬಚಾವ್ ಬೇಟಿ ಪಢಾವ್. ನಮ್ಮ ಕರ್ನಾಟಕದಲ್ಲಿ ಹಿಜಾಬ್ ಅನ್ನ ತಾವು ನಿಯಂತ್ರಣ ಮಾಡಿ ಹೆಣ್ಮಕ್ಳು ಹಿಜಾಬ್ ಅನ್ನ ಧರಿಸಬಾರ್ದು ಅಂತ ಕೊಟ್ಟಿರುವುದನ್ನ ಅಂತ ಒಂದು ವಿಚಾರ ನೀವು ಹಾಕಿರಲ್ಲ ಸ್ಲೋಗನ್ ಬೇಟಿ ಬಚಾವ್ ಬೇಟಿ ಪಢಾವ್, ಅದಕ್ಕೆ ವಿರುದ್ಧವಾಗಿರುವಂಥದ್ದು. ಆ ಹೆಣ್ಣು ಮಗುವ ಶಿಕ್ಷಣವನ್ನು ಸಂಪೂರ್ಣವಾಗಿ ಸರ್ವನಾಶ ನೀವು ಮಾಡ್ತಾ ಹೋಗ್ತಿದ್ದೀರಿ. ಇದಕ್ಕೆ ಯಾರು ಜವಾಬ್ದಾರ? ದೇಶದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಪಾರಂಪರಿಕ ಮತ್ತು ರಾಜಕೀಯ ವಿಚಾರಗಳಲ್ಲಿ ಎಲ್ಲದನ್ನೂ ಕೂಡ ಮಹಿಳೆಯರು ನಾವು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವಂಥದ್ದು ಒಪ್ಪಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ನನ್ನ ಕೊನೆಯ ವಿಚಾರ, ನಿನ್ನೆ ಪೇಪರ್ನಲ್ಲಿ ಮತ್ತು ಮೊನ್ನೆ ಪೇಪರ್ನಲ್ಲಿ ನೋಡಿದ ಪ್ರೊಫೆಸರ್ ನಾನು, RSS ರಾಷ್ಟ್ರೀಯ ಸರ್ವನಾಶ ಸಂಘ ಅವ್ರು ಹೇಳಿದ್ದಾರೆ, ಹೆಣ್ಣು ಗರ್ಭದಲ್ಲಿದ್ದಾಗ ಆ ಗರ್ಭದ ಮಗುವಿಗೆ ಯಾರೇ ನಾವು ಧರ್ಮ ವಿಚಾರನ ಇಟ್ಕೊಂಡು ನಾವು ಬೋಧನೆಯನ್ನ ಮಾಡಿ ಆ ಮಗು ಹಿಂದೂ ಧರ್ಮವಾಗಿ ಹುಟ್ಟಬೇಕು ಅನ್ನುವಂತಹ ಕಠೋರ ಮನಸ್ಥಿತಿ ಇದೆಯಲ್ಲ, ಅದ್ರ ಜೊತೆಯಲ್ಲಿ ನಾವು ಅದು ಹಿಂದೂ ಧರ್ಮನ ವಾಸ್ತವವಾಗಿ ಪಾತ್ರ ಮಾಡಿಲ್ಲ ಅಂದ್ರೆ ಆ ಮಗು ಸಲಿಂಗಕಾಮಿ ಮಗು ಆಗುತ್ತೆ ಅಂತ ಕೊಟ್ಟಿರುವುದು. ಇಟ್ ಶೋಸ್ ಹೌ ಫೋಬಿಯಾ ಯು ಆರ್, ಇಟ್ ಶೋಸ್ ಹೌ ಸೆಕ್ಸಿಸ್ಟ್ ಯು ಆರ್, it shows how anti-feminist you are. Shame. It's a shame on their face, shame on their rulers. ಇಂಥ ಘನಘೋರ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ, ಇದು ಒಪ್ಪಕ್ಕೆ ಸಾಧ್ಯ ಇಲ್ಲ. ಮೈ ಲಾಸ್ಟ್ ಪಾಯಿಂಟ್, ಸುಶೀಲ್ ಕುಮಾರ್ ಮೋದಿ ರಾಜ್ಯಸಭೆಯ ಸಂಸತ್ನ ಸದಸ್ಯರು, ಅವರು ಲೈಂಗಿಕ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಒಂದು ಪ್ರಸ್ತಾವನೆ ಡಿಸೆಂಬರ್ ತಿಂಗಳು ಮಂಡನೆ ಮಾಡ್ತಾರೆ. ಏನಿದೆ ಆ ಮಂಡನೆ? ಲೈಂಗಿಕ ಅಲ್ಪಸಂಖ್ಯಾತರು ದೇಶದಲ್ಲಿ ನಾಗರಿಕರಾಗ್ತಾರೆ ವಿನಃ ದೇಶದಲ್ಲಿ ಪರಲಿಂಗ ಕಾಮವೇ ತನ್ನ ಅಸ್ತಿತ್ವವನ್ನು ತೀರ್ಮಾನ ಮಾಡುತ್ತೆ ಅನ್ನೋದು It is disrespecting for my constitutional delivered judgment. ಇಂಥ ಫೋಬಿಯಾ ಮನಸ್ಥಿತಿಗಳು ಒಪ್ಪಕ್ಕೆ ಸಾಧ್ಯ ಇಲ್ಲ. ನನ್ನ ದೇಹ ನನ್ನ ಹಕ್ಕು, ನನ್ನ ಸೆಕ್ಸು ನನ್ನ ಹಕ್ಕು, ನನ್ನ ಲಿಂಗತ್ವ ನನ್ನ ಹಕ್ಕು, ನನ್ನ ಲೈಂಗಿಕತೆ ನನ್ನ ಹಕ್ಕು, ನನ್ನ ಬಗ್ಗೆ ನಾನು ತೀರ್ಮಾನ ಮಾಡ್ತೀನಿ, ನನ್ನ ಬಗ್ಗೆ ನೀವು ಯಾವಳು ಯಾರು ತೀರ್ಮಾನ ಮಾಡಬೇಡಿ ಅಂತ ಹೇಳ್ತಾ, ಜೈ ಭೀಮ್, ನಮಸ್ಕಾರ, ಶರಣಾರ್ಥಿ, ಸಲಾಮ್ ಅಲೈಕುಂ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ನಿಮ್ಮ ಮಾತು ಕೇಳಕ್ಕೆ ನಮ್ಗೆ ಯಾವಾಗಲೂ ಖುಷಿ, ಆದರೆ ಏನು ಮಾಡೋದು, ಸಮಯ ಕಡಿಮೆ ಇದೆ ಅಂತ. ಧನ್ಯವಾದಗಳು. ಈಗ ಅವ್ರಿಗೆ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನ ಅರುಂಧತಿ ಅವರು ಅರ್ಪಿಸ್ತಾರೆ. ಇದಾದ ನಂತರ ರೇಖಮ್ಮ ಮತ್ತು ತಂಡದವರು ಹಾಡು ಹೇಳ್ತಾರೆ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಕ್ಕಲ್ ಮಕ್ಕಳು ಡಾನ್ಸ್ ಮಾಡ್ತಾರೆ. ಡ್ಯಾನ್ಸು ಹಾಡಿದೆ, ಯಾರು ಎದ್ದೋಗ್ಬೇಡಿ. ಆಮೇಲೆ ಪಗಟೆ ಇರುತ್ತೆ, ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡೋಣ. ಈ ಅವಕಾಶ ಯಾರು ಕಳ್ಕೋಬಾರ್ದು. ಎಸ್, ಯಾಕೆ ಮಾಡಿದರ ಕಾಣೆ
ಯಾಕೆ ಮಾಡಿದರು ಕಾಣೆ ಈಗ ಯಾರು ಮಾಡಿದರು ಕಾಣೆ ಅವನು ಗಂಡಸೋ ಕೈಯಲ್ಲಿ ಕೊರಡೆ ಹಿಡಿಯಬಾರದಂತೆ ಅವಳು ಹೆಂಗಸೋ ಮರವನು ಎಂದು ಏಳಬಾರದಂತೆ ಅವನು ಗಂಡಸೋ ಅಡಿಗೆ ಮನೆಗೆ ಹೋಗಬಾರದಂತೆ ಅವಳು ಹೆಂಗಸೋ ತಲೆಯನ್ನು ಎತ್ತಿ ನಡೆಯಬಾರದಂತೆ ಆಕೆಗೊಂದು ತರ ಅವನಿಗೊಂದು ತರ ಯಾಕೆ ಮಾಡಿದರು ಕಾಣೆ ಇದನ್ನ ಯಾರು ಮಾಡಿದರು ಕಾಣೆ ಯಾಕೆ ಮಾಡಿದರು ಕಾಣೆ ಇದನ್ನ ಯಾರು ಮಾಡಿದರು ಕಾಣೆ ಅವನು ಗಂಡಸೋ ನೋವಾದರೂ ಅಳಬಾರದಂತೆ ಅವಳು ಹೆಂಗಸೋ ಜೋರು ಜೋರಾಗಿ ನಗಬಾರದಂತೆ ಅವನು ಗಂಡಸೋ ನಾಚಿಕೆಯಾಗಲು ಸಾಕಬಾರದಂತೆ ಅವಳು ಹೆಂಗಸು ಜೋರಾಗಿ ಸುಮ್ಮನೆ ಹಾಕಬಾರದಂತೆ ಆಕೆಗೊಂದು ತರ ಅವನಿಗೊಂದು ತರ ಯಾಕೆ ಮಾಡಿದರು ಕಾಣೆ ಯಾಕೆ ಮಾಡಿದರು ಕಾಣೆ ಇದನ್ನ ಯಾರು ಮಾಡಿದರು ಕಾಣೆ ಯಾಕೆ ಮಾಡಿದರು ಕಾಣೆ ಇದನ್ನ ಯಾರು ಮಾಡಿದರು ಕಾಣೆ ಅವನು ಗಂಡಸು ಬೇಡವಾದರೂ ಓದಲೇಬೇಕಂತೆ ಅವಳು ಹೆಂಗಸು ರ್ಯಾಂಕು ಬಂದರು ಶಾಲೆ ಸಾಕಂತೆ ಅವನು ಗಂಡಸು ಹೊಟ್ಟೆ ತುಂಬ ಸುಣ್ಣವಾದಂತೆ ಅವಳು ಹೆಂಗಸು ಉಳಿದದ್ದನ್ನ ತಿನ್ನಲೇಬೇಕಂತೆ ಆನೆಗೊಂದು ತರ ಅವನಿಗೊಂದು ತರ ಯಾಕೆ ಮಾಡಿದರು ಕಾಣೆ ಯಾಕೆ ಮಾಡಿದರು ಕಾಣೆ ಇದನ್ನ ಯಾರು ಮಾಡಿದರು ಕಾಣೆ ಯಾರು ಮಾಡಿದರು ಕಾಣೆ ಇದನ್ನ ಯಾರು ಮಾಡಿದರು ಕಾಣೆ ಅವನು ಗಂಡಸು ತಪ್ಪಿನಲ್ಲೇ ಅವನು ಗಂಡಸಂತೆ ಅವಳು ಹೆಂಗಸು ಜೀವನೆಂದು ಕಾಪಾಡಬೇಕಂತೆ ಅವನು ಗಂಡಸು ಮನೆಗೂ ಅವನಿಗೆ ಜಗಳವಾಗದಂತೆ ಅವಳು ಹೆಂಗಸು ಅವನ ಮಾತನ್ನು ಪಾಲಿಸಬೇಕಂತೆ ಹಾಗೆ ಒಂದು ತರ ಅವನಿಗೊಂದು ತರ ಯಾಕೆ ಮಾಡಿದರು ಕಾಣೆ ಯಾಕೆ ಮಾಡಿದರು ಕಾಣೆ ಇದನ್ನ ಯಾರು ಮಾಡಿದರು ಕಾಣೆ ಯಾಕೆ ಒಂದು ತರ ಅವನಿಗೊಂದು ತರ ಯಾಕೆ ಮಾಡಿದರು ಕಾಣೆ ಯಾಕೆ ಮಾಡಿದರು ಕಾಣೆ ಇದನ್ನ ಯಾರು ಮಾಡಿದರು ಕಾಣೆ ಯಾಕೆ ಮಾಡಿದರು ಕಾಣೆ ಇದನ್ನ ಯಾರು ಮಾಡಿದರು ಕಾಣೆ ಯಾಕೆ ಮಾಡಿದರು ಕಾಣೆ ಇದನ್ನ ಯಾರು ಮಾಡಿದರು ಕಾಣೆ ಇಬ್ಬರಿಗೂ ಧನ್ಯವಾದಗಳು. ಈಗ ಹುಬ್ಬಳ್ಳಿ ಸಹಜ ಟ್ರಸ್ಟ್ ಅವರ ಶೀಲಾ ಹಾಲ್ಕುರ್ತಿ ಅವರು ನೀವೇ ಹಾಡಿಕೊಂಡು ಮಾಡ್ತೀರಾ. ಇನ್ನೊಂದು ಹಾಡನ್ನ ಅವ್ರಿಗೆ ಹಾಡಿ ಡ್ಯಾನ್ಸ್ ಮಾಡಿ ಊಟ ಮಾಡ್ಕೊಂಡು ಬಂದ್ಬಿಡಿ ಮಕ್ಕಳು ಆಮೇಲೆ ಮಾಡೋರು ಓಡಿ ಮಿಸ್ ಕರೀತಾ ಇದ್ದಾರೆ. ಈಗ ಹುಬ್ಬಳ್ಳಿ ಸಹಜ ಟ್ರಸ್ಟ್ ಇಂದ ಶೀಲಾ ಹಾಲ್ಕುರ್ತಿ ಜೊತೆ ಬಂದಿರುವಂತಹ ದಾಕ್ಷಾಯಣಮ್ಮ ತಂಡ ನಾಹಿದಾ ಜಂಬುಣ್ಣರು ಹೊರಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಕೊಪ್ಪಳ ಸಹಜ ಟ್ರಸ್ಟ್ ಇಂದ ನಮಸ್ಕಾರ ಎಲ್ರಿಗೂ. ಎಲ್ಲ ಊಟದ ತರ ತುರಿಯಲಿದ್ದಾರೆ, ಯಾವ ನಮಸ್ಕಾರಕ್ಕೂ ಜಗ್ಗು ಆಗಿಲ್ಲ ಈಗ ಸದ್ಯಕ್ಕೆ. ಆದ್ರೂ ಈ ಸಮಯದ ನಮ್ಮ ಕೊಪ್ಪಳದ ಮಹಿಳೆಯರು ಒಂದೆರಡು ನಿಮಿಷ ಬಳಸ್ಕೊಳ್ತಾ ಇದ್ದಾರೆ. ಇವರು ಸಿಂಧೋಳಿ ಸಮುದಾಯದ ಅಲೆಮಾರಿ ಸಮುದಾಯಗಳಲ್ಲಿ ಬೇರೆ ಬೇರೆ ತರದ ಅಲೆಮಾರಿಗಳಿದ್ದಾರೆ. ಅದರಲ್ಲಿ ಇವರು ಸಿಂಧೋಳಿ ಸಮುದಾಯದವರು.
ನೀವು ನೋಡ್ಬೋದು ಬಾರಿಸ್ಕೊಂತ ಕೆಲವು ಮೈ ಮೇಲೆ ಹೊಡ್ಕೊಂತ ಭಿಕ್ಷೆ ಬೇಡ್ತಾ ಇರ್ತಾರೆ ಅಂತ. ಭಿಕ್ಷಾಟನೆ ನಿಷೇಧ ಆದ್ಮೇಲೆ ಇದೆಲ್ಲ ಒಳಗೋಗಿಸ್ಬಿಟ್ಟಿದೆ, ಬರೀ ಭಿಕ್ಷೆ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ನಾನು ಇವ್ರ ಜೊತೆ ಕೆಲಸ ಮಾಡ್ತಾ ಇವರ ಕಲೆಗಳನ್ನ ಹೊರಗಡೆ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೊಪ್ಪಳ ಜಿಲ್ಲೆಯಲ್ಲಿ ಒಂದು 10 ಕಲೆಗಳ ಅಲೆಮಾರಿ ಸಮುದಾಯದ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇವರು ತಮ್ಮ ಹಕ್ಕಿಗಾಗಿ ಅನ್ನೋ ಈ ಒಂದು ವಾಕ್ಯನ ನಿಮ್ ಜೊತೆಗೆ ನುಡಿಸ್ತಾರೆ. ಥ್ಯಾಂಕ್ ಯು. ಮಾತಾಡ್ತಾರೆ. ದೊರೆರಸವರು ಎಲ್ಲ ಜನಪರ ಸಂಘಟನೆಗಳ ಜೊತೆ ತುಮಕೂರಿನಲ್ಲಿದ್ದಾರೆ. ಚಳವಳಿಯ ಕ್ಷೇತ್ರ ನಾವು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ.
ಎಲ್ರಿಗೂ ನಮಸ್ಕಾರ. ತುಮಕೂರಿನಲ್ಲಿ ನಡೆಯುವಂತಹ ಈ ಐತಿಹಾಸಿಕ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಸಂಘಟಕರಿಗೆ ನನ್ನ ಕೆಲವು ಧನ್ಯವಾದಗಳನ್ನು ಹೇಳ್ತೇನೆ. ಬಹಳ ಮಹತ್ತರವಾದಂಥ ಕಾರ್ಯಕ್ರಮ ಇದು. ಎರಡು ಕಾರಣದಿಂದ. ಒಂದು, ಇದುವರೆಗೂ ಸುಮಾರು 40-50 ವರ್ಷಗಳಿಂದ ಈ ಮಹಿಳಾ ದಿನಾಚರಣೆ ಆಚರಣೆ ಮಾಡುವಾಗ ನೋಡಿದಂತಹ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮಕ್ಕೂ ತುಂಬಾ ವ್ಯತ್ಯಾಸಗಳಿವೆ. ಏನು ವ್ಯತ್ಯಾಸ ಅಂದ್ರೆ, ಮೊದಲನೇದು, ಇದೇ ಪ್ರಪ್ರಥಮ ಬಾರಿಗೆ ತುಮಕೂರು ಜಿಲ್ಲೆಯಲ್ಲಿ ರಮಾಕುಮಾರಿ ಅವರು, ಮಲ್ಲಿಕಾ ಬಸವರಾಜ್ ಅವರು, ಇಂದ್ರಮ್ಮನವರು ಮತ್ತೆ ಅನೇಕ ಹಿರಿಯರು ಪಟ್ಟಿ ದೊಡ್ಡದಿದೆ. ಹಾಗೆಯೇ ನಮ್ಮ ಕಲ್ಯಾಣಿ ಅವರ ಯುವ ತಂಡ, ಇವರೆಲ್ಲ ಅರಿವಿನ ಕಾರ್ಯಕ್ರಮ ಅಂತೇಳಿ ಇಡೀ ಜಿಲ್ಲೆಯಾದ್ಯಂತ ಮಾಡಿ ಎಲ್ಲ ಜನರನ್ನ ರೀಚ್ ಮಾಡಿ, ಎಲ್ಲ ವಯಸ್ಸಿನ ಜನರನ್ನ ರೀಚ್ ಮಾಡಿದ್ದಾರೆ. ಎಲ್ಲರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಎಲ್ಲ ಜಾತಿ, ಧರ್ಮ, ವರ್ಗ, ಇಡೀ ಮನುಕುಲವೇ ಬಂದು ಕೂತಿದೆಯಲ್ಲ ಅನ್ನೋಷ್ಟು ಮಟ್ಟಿಗೆ ಮಾಡಿದ ಆ ಕಾರಣಕ್ಕಾಗಿ ಇದು ಒಂದು ಮಹತ್ತರವಾದಂತ ಸಮಾವೇಶ ಅಂತ ನಾನು ಭಾವಿಸ್ತೇನೆ. ಎರಡನೇದು, ಬರೀ ಶೈಲಜಾ ಮೇಡಮ್ ಜನಪ್ರತಿನಿಧಿಯಾಗಿ, ಮಂತ್ರಿಯಾಗಿ ಇಡೀ ವಿಶ್ವದ ಗಮನವನ್ನ ಸೆಳೆಯುವಂತ ವ್ಯಕ್ತಿತ್ವ ಮೂಡಿಸ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರು ಚಿಕ್ಕಂದಿನಿಂದ ರೂಢಿಸ್ಕೊಂಡಂತ ಜನಪರವಾದ, ಪ್ರಗತಿಪರವಾದ ವಿಚಾರಗಳು, ಪ್ರಗತಿಪರವಾದ ವಿಚಾರಗಳು ಅಂತ ಅದರ ಬದ್ಧತೆ, ಆ ಬದ್ಧತೆ ಇರೋದ್ರಿಂದ ಅವರು ಇಡೀ ವಿಶ್ವದ ಗಮನ ಸೆಳೆಯಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಈ ಮಾದರಿಯನ್ನ ತುಮಕೂರಿನ ಮತ್ತೆ ಎಲ್ಲ ಚಳುವಳಿಗಳಿಗೆ ಪರಿಚಯ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದು ಅತ್ಯಂತ ಅಪರೂಪವಾದಂಥ ಅನನ್ಯವಾದ ಕಾರ್ಯಕ್ರಮ. ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಕೊನೆಯದಾಗಿ, ಇದೊಂದು ಗೆಲುವು, ಎಲ್ಲರನ್ನು ಇನ್ವಾಲ್ವ್ ಮಾಡಿಕೊಳ್ಳುವಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಅದೊಂದು ಗೆಲುವು. ಸಮಾನತೆಯೊಳಗೆ ನಾವು ಸಾಗಬೇಕಾದ್ರೆ ಇನ್ಕ್ಲೂಸಿವ್ ಸೊಸೈಟಿ ಆಗಬೇಕು. ಎಲ್ಲ ಜಾತಿ ಧರ್ಮದ ಜನಗಳನ್ನ ಸಮಾನತೆ ಬಯಸುವಂತವನ್ನ ಒಂದು ಕಡೆ ಸೇರಿಸುವಂತ ಒಂದು ಇನ್ಕ್ಲೂಸಿವ್ ಸೊಸೈಟಿ ಆಗಬೇಕು. ಹಾಗೆ ಎಲ್ಲರನ್ನು ಒಳಗೊಂಡ ಒಂದು ಇನ್ಕ್ಲೂಸಿವ್ ಡೆಮಾಕ್ರಸಿ ಆಗಬೇಕು. ಎಲ್ಲ ಆದಾಗ ಮಾತ್ರ ಈ ಭಿನ್ನ ಭೇದವನ್ನು ಸೃಷ್ಟಿಸುವಂತಹ ಸಾಮಾಜಿಕ ಅನಿಷ್ಟಗಳು, ಮೂಢನಂಬಿಕೆಗಳು ಮತ್ತೆ ಈ ಆರ್ಥಿಕ ಅಸಮಾನತೆಗಳು ಎಲ್ಲವೂ ಕೂಡ ಧಿಕ್ಕರಿಸಿ ಸಮಾನತೆ ಕಡೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಬಣ್ಣವನ್ನ ನಾವು ಮುಂದುವರಿಸೋದ್ರ ಮೂಲಕ ನಾವು ಗೆಲುವನ್ನ ಸಾಧಿಸೋಣ ಅಂತೇಳಿ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರಗಳು. ಬೇರೆ ರಾಜ್ಯಗಳಿಗೆ ಧನ್ಯವಾದಗಳು. ಇನ್ನೇನು ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಮತ್ತೆ ಸಂಜೆ ಉಂಡೆನೀರು ಹಾಕಿರುತ್ತೆ. ಈ ಇರುವಂತಹ ಎಲ್ಲರೂ ಎಷ್ಟು ಜನ ಸಾಧ್ಯ ಆಗುತ್ತೆ ಅಷ್ಟು ನಾವು ನಮ್ಮ ಸ್ವತಂತ್ರ ಚೌಕದಲ್ಲಿ ಚರ್ಚ್ ಸರ್ಕಲ್ನಲ್ಲಿ ಸೇರೋಣ. ಈಗ ಅಧ್ಯಕ್ಷೀಯ ನುಡಿಯನ್ನು ರಮಾಕುಮಾರಿ ಅವರು ಆಡ್ತಾರೆ. ಇದಾದ ನಂತರ ತಮಟೆಗೆ ಒಂದು ನೃತ್ಯವನ್ನ ಮಾಡಿ ಅದೇ ನಮ್ಮ ವಂದನಾರ್ಪಣೆ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಜೊತೆ ಏನಿದ್ರು ಎಲ್ಲರೂ ನಮ್ಮ ವೇದಿಕೆಯನ್ನು ಅಲಂಕರಿಸಿ ಅವರಿಗೆ ಧನ್ಯವಾದವನ್ನ ಹೇಳ್ತೀನಿ. ಕೊನೆಗೆ ಮಂಜುಳಾ ಅವರು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಇಂತಹ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾದಂತಹ ಪ್ರತಿಯೊಬ್ಬರನ್ನು ಈ ನಮ್ಮಲ್ಲಿ ಅತಿಥಿಯಾದಿಯಾಗಿ ಈ ಪ್ರೇಕ್ಷಕರು ಒಳಗೊಂಡಂತೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಈಗಾಗಲೇ ಊಟಕ್ಕೆ ವೇಳೆಯಾಗಿರೋದ್ರಿಂದ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಕೆಲವು ಅಂಶಗಳನ್ನು ನಾನು ಒಂದೆರಡು ಪ್ರಶ್ನೆಗಳಿದೆ, ಅದನ್ನು ನಿಮ್ಮ ಮುಂದೆ ಇಡ್ತೀನಿ. ಯಾಕೆಂದರೆ ನಾವು ಯಾವಾಗಲೂ ನಾವು ಬರೀ ಉಪನ್ಯಾಸವನ್ನು ಕೇಳ್ಕೊಂಡು ಹೋಗೋದಷ್ಟೇ ಅಲ್ಲ, ನಮ್ಮ ಒಳಗಡೆ ನಮ್ಮ ತಲೆಗೆ ಒಂದು ಹುಳ ಬಿಡಬೇಕು. ಆ ಹುಳ ಬಿಟ್ಕೊಂಡ್ರೆ ನಾವೇನಾದ್ರೂ ಚಟುವಟಿಕೆಯಿಂದ ಇರೋಕ್ಕಾಗೋದು ಅಂತ. ಆದರೆ ಇವತ್ತು ಒಂದು ಎರಡು ಪ್ರಶ್ನೆಗಳು ಜಾಸ್ತಿ ನಮ್ಮನ್ನ ಕಾಡ್ತಾ ಇದ್ದಾರೆ. ನನಗೆ ಒಂದು, ಈ ಮಹಿಳೆ
ಒಂದು ವೋಟಿಂಗ್ ಮಾತ್ರ ಲೆಕ್ಕನ, ಬೇರೆ ಯಾವುದಕ್ಕೂ ಲೆಕ್ಕ ಇಲ್ವಾ ಅನ್ನೋಂಥದ್ದೊಂದು ಪ್ರಶ್ನೆನೇ ಇವತ್ತು ನಾವು ಹಾಕೊಳ್ಬೇಕಾಗಿದೆ. ಅದನ್ನ ಅನೇಕರೆಲ್ಲ ಉತ್ತರದಲ್ಲಿ ಹೇಳಿದ್ರು. ಅಂದ್ರೆ ಒಂದು ನಮಗೆ ನಾವೇ ಪ್ರತಿಯೊಬ್ಬ ಮಹಿಳೆಯನ್ನು ಹಾಕೊಳ್ಬೇಕಾಗಿರೋದು ವೋಟಿಂಗ್ ಲೆಕ್ಕಕ್ಕೆ ಮಾತ್ರನಾ ಅಂತ. ಚುನಾವಣೆ ಬಂದಾಗ ಮಹಿಳೆಯರನ್ನ ಎಲ್ಲರೂ ಹುಡ್ಕೊಂಡೋಗಿ ಸ್ತ್ರೀ ಶಕ್ತಿ ಸಂಘಗಳನ್ನ ಹುಡ್ಕೊಂಡೋಗಿ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಅದನ್ನ ತಡೆಯುವುದು ಹೇಗೆ, ಅವರೊಳಗಡೆ ಒಂದು ವಿಚಾರವನ್ನ ಮುಟ್ಟಿಸುವುದು ಹೇಗೆ ಅನ್ನೋದ್ರ ಕಡೆ ನಮ್ಮ ಗಮನ ಹೋಗ್ಬೇಕು. ಆಮೇಲೆ ಒಂದು ಶೋಷಣೆ ಬಗ್ಗೆ ನಾವು ತುಂಬಾ ಮಾತಾಡ್ತಾ ಇದ್ದೀವಿ, ಶೋಷಣೆ ದೌರ್ಜನ್ಯ ಎಲ್ಲ ಅಂತ. ಅದರಲ್ಲಿ ಒಂದು ಶೋಷಣೆಯನ್ನು ನಡೆಸುವುದು ಒಂದಾದ್ರೆ, ಇನ್ನೊಂದು ಶೋಷಣೆಗೆ ನಮ್ಮನ್ನೇ ನಾವು ತೆತ್ಕೊಳ್ತಾ ಇದ್ದೀವಿ, ಅದನ್ನು ಶೋಷಣೆ ಮಾಡಕ್ಕೆ ಬಿಟ್ಕೊಳ್ತಾ ಇದ್ದೀವಿ, ನಾವೇ ಶೋಷಣೆ ಕೊಳ್ಳೋಡ್ತಾ ಇದ್ದೀವಿ. ಇದನ್ನ ಹೇಗೆ ತಡಿಬೇಕು ಅನ್ನುವಂಥದ್ದು ಒಂದು. ಆಮೇಲೆ ಇನ್ನೊಂದು ಮಾತು ಇವಾಗ ಬರ್ತಾ ಇದೆ, ಅದು ನಮ್ಮ ಇದನ್ನ ಹುಡುಗಿಸುವಂತ. ಎಷ್ಟೋ ವರ್ಷದಿಂದ ನಾವೇನೋ ಮಾತಾಡಕ್ ಹೋದಾಗ ಮಹಿಳೆಯರು ಕೂಡ ಪುರುಷರನ್ನ ಶೋಷಣೆ ಮಾಡ್ತಾರಲ್ಲ, ಯಾಕೆ, ಏನ್ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ನಮಗೆ ಸಾಕಷ್ಟು ಉತ್ತರ ಹೇಳೋದಕ್ಕೆ ತಡವರಿಸೋ ತರನು ಕೂಡ ಎಷ್ಟೋ ಸಂದರ್ಭದಲ್ಲಿ ಆಗುತ್ತೆ. ಇದನ್ನ ಈ ಒಂದು ವಿಚಾರ ಇನ್ನೂ ಹೆಚ್ಚಾಗಿ ಬೆಳೆದು ಸಮಾಜದಲ್ಲಿ ದೊಡ್ಡ ಸಮಸ್ಯೆ ಆಗೋಕ್ಕೆ ಮುಂಚೆನೆ ನಾವು ಇದಕ್ಕೆ ಉತ್ತರಗಳನ್ನ ಹೇಳ್ಕೊಳ್ತಾ, ಉತ್ತರವನ್ನ ಕೊಡ್ತಾ ಅವ್ರಿಗೆ ಅರಿವನ್ನು ಮೂಡಿಸುವಂತ ಕೆಲಸ ಆಗಬೇಕು. ಯಾಕೆಂದ್ರೆ ಎಲ್ಲ ಒಂದೋ ಎರಡು ಉದಾಹರಣೆಯನ್ನ ಇಟ್ಕೊಂಡು ಇಡೀ ಸಮಾಜಕ್ಕೆ ವಹಿಸಿ ಜನರಲೈಸ್ ಮಾಡುವಂತಹ ಒಂದು ಹುನ್ನಾರ ಕೂಡ ಉಂಟಾಗ್ಬೋದು ಮುಂದೆ. ಅದನ್ನ ಕೂಡ ನಾವು ಈಗ ಯೋಚನೆಯನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಇನ್ನೊಂದು, ಮಹಿಳೆಯರ ಒಗ್ಗಟ್ಟನ್ನ ಒಡೆದು ಆಳುವನು. ಇವತ್ತು ಒಂದು ಸಂಘಟನೆ ಆಯ್ತು ಅಂತಂದ್ರೆ ಅದಕ್ಕೆ ಏನೋ ಒಂದು ಬಿರುಕನ್ನ ತಂದು ಅಥವಾ ನಾವೇ ಬಿರುಕನ್ನ ತಂದುಕೊಂಡು ಅವನ್ನ ಬೇರೆ ಬೇರೆ ಮಾಡುವಂತ ಒಂದು ಕೆಲಸಗಳು ಕೂಡ ನಡೀತಾ ಇದೆ. ಅದಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ನಾವು ಒದಗಿಸ್ಬೇಕು. ಅದಕ್ಕೆ ಸರಿಯಾದ ಒಂದು ವೇದಿಕೆಯನ್ನು ನಾವು ಕಲ್ಪಿಸ್ಕೊಳ್ಬೇಕು ಅನ್ನೋಂಥದ್ದು. ಆಮೇಲೆ ಇವತ್ತು ಒಂದು ಕಣ್ಣೋಟದ ಸಮಾಜದಲ್ಲಿ ಇದ್ದೀವಿ ನಾವು. ಅವರು ಬರೀ ನೋಡ್ತಾರೆ, ಕಣ್ಣೋಟದ ಸಮಾಜದ ಒಳಗಡೆ ನಾವಿದ್ದೀವಿ. ಅದನ್ನ ಹೆಣ್ಣೋಟದ ಸಮಾಜವನ್ನಾಗಿ ನಾವು ಪರಿವರ್ತನೆ ಮಾಡಬೇಕಾಗುತ್ತೆ. ಅದು ನಮ್ಮ ಎಲ್ಲರ ಜವಾಬ್ದಾರಿ ಆಗಿದೆ. ಇನ್ನೊಂದು, ವ್ಯಕ್ತಿನಿಷ್ಠ ಚಿಂತನೆಗಳನ್ನು, ಇವತ್ತು ವ್ಯಕ್ತಿನಿಷ್ಠ ಚಿಂತನೆಗಳೇ ಎಲ್ಲ ಡಾಮಿನೇಟ್ ಮಾಡ್ತಾ ಇದೆ. ಅದು ಸಮಷ್ಟಿಯ ಚಿಂತನೆ ಆಗೋದಕ್ಕೆ ನೋಡ್ಕೊಳ್ಬೇಕು. ನಾನೇನೋ ಒಂದು ಹೇಳ್ತೀನಿ ಅಂದ್ರೆ ಎಲ್ಲರೂ ಅದನ್ನ ಒಪ್ಪಬೇಕು ಅನ್ನುವಂತಹ ಒಂದು ಧೋರಣೆ ಇದೆಯಲ್ಲ, ಅದು ನಮ್ಮನ್ನೆಲ್ಲ ದೂರ ತಳ್ತಾ ಇದೆ, ಬೇರೆ ಬೇರೆ ಮಾಡ್ತಾ ಇದೆ, ಒಗ್ಗಟ್ಟಿಗೆ ಹೋಗ್ತಾ ಇಲ್ಲ. ಆದ್ರೆ ನಮ್ಮ ಚಿಂತನೆ ಎಷ್ಟು ಸಮಷ್ಟಿ ಪ್ರಜ್ಞೆಯಲ್ಲಿ ನೆಲೆಯೂರುವ ಹಾಗೆ ಮಾಡೋದು ಹೇಗೆ, ಅದನ್ನ ಮಾಡಬೇಕಾಗಿರೋ ಒಂದು ಜವಾಬ್ದಾರಿ, ಸವಾಲು ನಮ್ಗೆ ಎಲ್ಲ ಇದೆ ಅನ್ನುವಂತ ಒಂದಿದು. ಮತ್ತೆ ಇವತ್ತು ನಾವು ಎಲ್ಲ ಎಷ್ಟು ಸೇರ್ಕೊಳ್ತಿದ್ದೀವಿ. ನನಗೆ ನೆನಪಾಯ್ತು, 90ರ ದಶಕದಲ್ಲಿ ಸಾಕ್ಷರತಾ ಆಂದೋಲನ ಅಂತ ಏನ್ ಬಂತು, ಆಗ ನಮ್ಮ ದಕ್ಷಿಣ ಭಾರತದಲ್ಲಿ ಹಲವಾರು ಉದಾಹರಣೆಗಳು, ಹಲವಾರು ಇತಿಹಾಸ ಕಟ್ಟಿಕೊಟ್ಟಂತಂದ್ರೆ ಅದರಲ್ಲಿ ಒಂದು ಕೇರಳದ ಮಾದರಿ 100ಕ್ಕೆ 100ರಷ್ಟು ಸಾಕ್ಷರತೆ ಹೇಳುವಂತ ಇದಿದೆ, ಎಲ್ಲದರಲ್ಲೂ ಮುಂದೆ ಇದ್ದಾರೆ ಅಂತ. ಅದು ಹೆಂಗ್ ಮಾಡ್ತಾರೆ ಅಂದ್ರೆ, ಒಬ್ಬ ಯಾರೋ ಕಲಿಯಲ್ಲ, ಒಂದು ಶಿಕ್ಷಣವನ್ನು ಅವನಿಗೆ ಕಲ್ಸಕ್ಕಾಗಿರಲ್ಲ. ಒಬ್ಬ ವ್ಯಕ್ತಿ ಎಲ್ಲ 100ಕ್ಕೆ ಎಲ್ಲರೂ ಸಾಕ್ಷರರಾಗಿದ್ದಾರೆ, ಒಬ್ಬ ಇಲ್ಲ, ಅವ್ನು ಯಾರು ಅಂತ ಇಡೀ ಆಡಳಿತ ಹುಡುಕಿ ಪತ್ತೆ ಮಾಡಿ ಅವನ್ನ ತಂದು ಜಿಲ್ಲಾಧಿಕಾರಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಒಬ್ಬನಿಗೆ ಪಾಠವನ್ನು ಕಲಿಸುವ ಮೂಲಕ 100% ಸಾಧಿಸ್ತಾರೆ. ಅದು ಒಂದು ನಮ್ಮ ಸಾಧನೆಯ ಹೆಗ್ಗುರುತು ಅನ್ನೋದು. ಯಾಕೆಂದ್ರೆ ಆ ಹೆಜ್ಜೆ ಗುರುತಿದೆಯಲ್ಲ, ಅವು ನಮಗೆ ಮಾದರಿ ಆಗಬೇಕು ಅಂತ. ಇನ್ನೊಂದು, ಅದೇ ರೀತಿ ತಮಿಳುನಾಡಲ್ಲಿ ಪುದುಕೋಟೈ ಅಂತ ಒಂದು ಮಾದರಿ. ಪುದುಕೋಟೈ ಮಾದರಿನಲ್ಲಿ ಆ ಹೆಣ್ಣು ಮಕ್ಕಳು ಮೈಲಿಗಟ್ಟಲೆ ಹೋಗಿ ಕುಡಿಯ ನೀರು ತರಬೇಕಿಲ್ಲ, ಅಲ್ಲೆಲ್ಲ ಸಮುದ್ರ ಉಪ್ಪು ನೀರು, ಅಲ್ಲಿ ಹೋಗಿ ಮರಳತ್ರ ಅದನ್ನ ತೋಡಿ ಕುಡಿಯ ನೀರನ್ನ ತರ್ತಾ ಇದ್ದು ಮೈಲಿಗಟ್ಟಲೆ ದಿನ ನಡೀತಾ ಇದ್ರು. ಅವರ ಇಡೀ ಜೀವನ ಅದರಲ್ಲೇ ಸಾಗೋಗ್ತಾ ಇತ್ತು. ಸಾಕ್ಷರತಾ ಆಂದೋಲನ ಬಂದಂತಾಗ ಅಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಒಬ್ಬ ಲೇಡಿ, ಅವ್ರಿಗೆ ಸೈಕಲ್ ಅನ್ನ ಕೊಡಿಸ್ತಾರೆ. ಸೈಕಲ್ ತುಳಿಯೋದನ್ನ ಕಳಿಸ್ತಾರೆ, ಸೈಕಲ್ ಕೊಡಿಸ್ತಾರೆ. ಆ ಸೈಕಲ್ ಮೂಲಕ ಅವರು ಆ ಒಂದು ಶ್ರಮವನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಒಂದು ಇದು ದೊಡ್ಡ ಇಡೀ ದೇಶಕ್ಕೇನೆ ಮಾದರಿ ಆಯ್ತು ಅಂಥದ್ದೊಂದು. ಇನ್ನೊಂದು, ಆಂಧ್ರದಲ್ಲಿ ದಬ್ಬಗುಂಟ ಮಾದರಿ ಇತ್ತು. ದಬ್ಬಗುಂಟ ಮಾದರಿ ಅದು ಸಾಕ್ಷರತೆ ಕಲಿಯುತ್ತ ಅಂತ ನವಸಾಕ್ಷರರೆಲ್ಲ ಆಡುವಾಳೆಂತೆ ಏಕಮೈತೆ ಅನ್ನೋ ಒಂದು ಘೋಷಣೆ ಅಡಿಯಲ್ಲಿ ಹೆಣ್ಣು ಮಕ್ಕಳೆಲ್ಲ ಒಂದಾದ್ರೆ ಅನ್ನುವ ಒಂದು ಘೋಷಣೆಯನ್ನ ಇಟ್ಕೊಂಡು ಅದರಲ್ಲಿ ಸಾರಾಯಿನ ನಿಷೇಧ ಮಾಡ್ತಾರೆ. ಇಡೀ ಆಂಧ್ರದಲ್ಲಿ ಸಾರಾಯಿ ನಿಷೇಧ ಮಾಡ್ತಾರೆ. ಅದು ಘಟನೆ, ಅದು ಇತಿಹಾಸನ ಹೇಳಕ್ಕೆ ಟೈಮ್ ಇಲ್ಲ. ಅದು ಎಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಅಷ್ಟನ್ನು ಕೂಡ ಸಹಿಸ್ಕೊಂಡು ಅವ್ರ ಮೇಲೆ ಲಾರಿ ಹರಿಸ್ತಾರೆ, ಟ್ರ್ಯಾಕ್ಟರ್ ಹರಿಸ್ತಾರೆ, ಬಸ್ ಹರಿಸ್ತಾರೆ, ಪೊಲೀಸ್ ಸ್ಟೇಷನ್ ಕೂಡ ಹಾಕ್ತಾರೆ. ಇವೆಲ್ಲ ಮಾಡೋದು ಕೂಡ ಹೋರಾಟವನ್ನು ಮಾಡಿ ಯಶಸ್ವಿ ಆಗ್ತಾರೆ.
ಅಂತದ್ದು. ಮಹಾರಾಷ್ಟ್ರದಲ್ಲಿ 73ನೇ ಅಮೆಂಡ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಈಗಲೂ ಒಬ್ಬರು ಒಂದು 2-3 ಪಂಚಾಯತಿ ಇದೆ, ಈಗಲೂ ಒಬ್ಬ ಪುರುಷನು ಅಲ್ಲಿ ಆಯ್ಕೆಯೂ ಆಗಲ್ಲ, ಸ್ಪರ್ಧಿಸೋದಿಲ್ಲ, ಎಲ್ಲ ಮಹಿಳೆಯರಿಗೆ ಪಂಚಾಯತಿ ಆಗಿದೆ. ಅದರಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ಅಭಿವೃದ್ಧಿಗಳನ್ನು ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಇದೆ. ಮುಂಚೆ ಹೆಂಗಿದ್ದು ಆ ಗ್ರಾಮದ ಪರಿಸ್ಥಿತಿ, ಆಮೇಲೆ ಏನಾಗಿದೆ ಅನ್ನೋದಕ್ಕೆ ಇತಿಹಾಸ ಸ್ಟೋರಿಗಳೆಲ್ಲ ಇದೆ. ಈ ರೀತಿಯಾದಂತಹ ಹೆಜ್ಜೆ ಗುರುತುಗಳು ಈಗೆಲ್ಲ ಯಾಕೆ ಬಂತು ಅಂತಂದ್ರೆ, ಇದಿಷ್ಟು ಆಗಿದ್ದು ಅಕ್ಷರವನ್ನು ದಕ್ಕಿಸಿಕೊಂಡಂತಹ ಪರಿಣಾಮವಾಗಿ ಒಂದು ಹೆಜ್ಜೆ ಗುರುತುಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತೇವೆ. ಇವತ್ತು ನಾವು ಎಲ್ಲ ಅನುಭವಗಳು ವ್ಯವಸ್ಥೆ ಎಲ್ಲ ಇದ್ದು ಇವತ್ತು ನಾವು ಅದೇ ವಿಚಾರನೇ ಮಾತಾಡ್ತಾ ಇದ್ದೀವಿ. ಆದ್ರೆ ಅವರು ಸಾಧನೆ ಮಾಡಿದಂತಹ ಘಟನೆಗಳು, ಸ್ಟೋರಿಗಳಿದೆಯಲ್ಲ, ಅವು ಅವರಿಗೆ ಹೊಸ ಒಂದು ವಿದ್ಯೆಯನ್ನ ಹಾಕೊಟ್ಟಂಥದ್ದು. ಇಂತಹ ಉದಾಹರಣೆಗಳ ಮೂಲಕ ನಾವು ಕೂಡ ಉದಾಹರಣೆ ಆಗುವ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ನಾಳೆ ಕೂಡ ಕುಟ್ಟಿವೀರನ ರಂಗಮಂದಿರದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು. ವಿಚಾರ ಸಂಕಿರಣದಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡೋದಿದೆ. ಹಾಗಾಗಿ ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ, ವೇದಿಕೆ ಮೇಲೆ ಅನೇಕರನ್ನ ನಾವು ಅತಿಥಿಯಾಗಿ ಕರೆದಿದ್ದೀವಿ, ಆದರೆ ಅವ್ರಿಗೆಲ್ಲ ಮಾತಾಡೋಕ್ಕೆ ಅವಕಾಶ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ಅವರಿಗೆ ಕ್ಷಮೆಯನ್ನು ಕೇಳ್ತಾ, ಇದು ಈಗಾಗಲೇ ಬೇಕಾಗಿದೆ, ಅದಕ್ಕೋಸ್ಕರ ಇಲ್ಲಿಗೆ ಮಾತನ್ನು ಮುಗಿಸ್ತಾ